पनीर का वीडियो ताकत ತಂಗಿ ಹಿಡ್ಕೊಂಡು ಕೈ ಸಂಕ್ಷಿಪ್ತವಾಗಿ ವಿಷಯ ಹೇಳ್ತೀನಿ, ಆಮೇಲೆ ಅಗ್ನಿವಂತರ ಬಗ್ಗೆ ಹೇಳ್ತೀನಿ, ಈ ಉಸಿರಾಟ ಸ್ಥಳಗಳ ಬಗ್ಗೆ ಹೇಳ್ತೀನಿ, ಆ ನಂತರ ನಿಮಗೆ ಬೆಂಕಿ ಒಂದು ರಾಸಾಯನಿಕ ಕ್ರಿಯೆ. ಬೆಂಕಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಉತ್ಪತ್ತಿ ಆಗುತ್ತೆ. ಆಮ್ಲಜನಕ, ಉದ್ವಂತ ಮತ್ತು ಶಾಖ ಈ ಮೂರು ವಸ್ತುಗಳು ಏಕಕಾಲಕ್ಕೆ ಘರ್ಷಣೆಗೊಂಡಾಗ ಉತ್ಪತ್ತಿ ಆಗ್ತಕ್ಕಂಥದ್ದು ನಾವು ಬೆಂಕಿ ಅಂತ ಹೇಳ್ತೀವಿ. ಈ ಬೆಂಕಿ ಆಗೋಕ್ಕೆ ಮೂರು ಕ್ರಿಯೆಗಳಿವೆ. ಆಮ್ಲಜನಕ ಒಂದು ನಾವು ಟ್ರಯಾನಿಂಗ್ ಹೋಲಿಕೆ ಮಾಡ್ಕೊಂಡಿದ್ದೀವಿ. ಬೆಂಕಿಯನ್ನು ಯಾಕೆ ಟ್ರಯಾನಿಂಗ್ ಹೋಲಿಕೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಆಮ್ಲಜನಕ, ಉದ್ವಂತ ವಸ್ತು ಮತ್ತು ಶಾಖ ಈ ಮೂರಲ್ಲಿ ಯಾವುದೇ ಒಂದು ವಸ್ತು ತಂದು ಕೂಡ ನಾವು ತ್ರಿಭುಜ ಹೋಲಿಕೆ ಮಾಡ್ಕೊಂಡ ಒಂದು ತ್ರಿಭುಜ ಬಾಹುಗಳು ಕೂಡ ಅದು ತ್ರಿಭುಜ ಆಗಿರಲ್ಲ. ಆ ಉದ್ದೇಶಕ್ಕೋಸ್ಕರ ಆಮ್ಲಜನಕ, ಉರಿಯುವಂತ ವಸ್ತು ಮತ್ತು ಶಾಖ ಈ ಮೂರಲ್ಲಿ ಯಾವುದೇ ಒಂದು ಬಾಹುಗಳು ಕೂಡ ಬೆಂಕಿ ಆಗಿದ್ದು ಸುಲಭವಾಗಿರುತ್ತೆ. ಆ ನಾವು ತ್ರಿಭುಜಕ್ಕೆ ಹೋಲಿಕೆ ಮಾಡ್ತೀವಿ. ಈ ಬೆಂಕಿಯನ್ನು ನಾವು ಮೂರು ರೀತಿಯಲ್ಲಿ ಹಾಕ್ತೀವಿ. ಒಂದು ಬ್ಲಾಂಕೆಟ್ ಸಿಸ್ಟಮ್, ವಾತಾವರಣ ಗಾಳಿ ಸಿಗುವಂತ ಉದ್ದೇಶಿಸಿದ್ರೆ ಬ್ಲಾಂಕೆಟಿಂಗ್ ಮಾಡಿ ಬೆಂಕಿಯನ್ನು ಹಾಕಿ, ಒಂದು ಕೂಲಿಂಗ್ ಸಿಸ್ಟಮ್, ನೀರನ್ನು ಹಾಕಿಬಿಟ್ಟು ಬೆಂಕಿಯನ್ನು ಹಾಕ್ತೀವಿ. ಮತ್ತೊಂದು ಬ್ಲಾಂಕೆಟ್ ಒಂದು ಬೇರ್ಪಡಿಸಬೇಕು. ಸ್ಟಾರ್ವೇಷನ್ ಅಂತ ಬಿಟ್ಟು ವಸ್ತುಗಳನ್ನು ಬೇರ್ಪಡಿಸ್ತೀವಿ. ಎಲ್ಲ ಒಂದ್ ಕಡೆ ಅನಾಹುತ ಆಗಿದೆಯಾ, ನಿಮ್ಮ ಕಾಲೇಜಲ್ಲಿ ಎಲ್ಲೋ ನಾನು ಅನಾಹುತ ಆಗಿದೆ ಅದರಿಂದ ಉರಿಯುವಂತ ವಸ್ತುನ ಅಲ್ಲೇ ಬಿಟ್ಟು ಉಳಿದಾಗಿರುವ ವಸ್ತುವನ್ನು ನಾವು ಬೇರೆ ಸ್ಟಾರ್ವೇಷನ್ ಬೇರ್ಪಡಿಸಬೇಕು ಅಂತ ಹೇಳಿ. ಈ ಬೆಂಕಿನ ನಾವು 4 ವರ್ಗಗಳು ಮಾಡ್ಕೊಂಡ್ವಿ. ಯಾಕಪ್ಪ 4 ವರ್ಗಗಳು ಮಾಡ್ಕೊಂಡ್ವಿ ಅಂದ್ರೆ ಎಲ್ಲ ಬೆಂಕಿ ನೀರಾಕಿದಾಗ ಆಗಲ್ಲ, ಹೌದಲ್ವಾ? ಒಂದೊಂದು ಬೆಂಕಿ ಒಂದೊಂದು ರೂಪ ಸ್ವರೂಪ ತಗೊಳುತ್ತೆ. ಗ್ಯಾಸ್ ಬೇರೆ ಒಂದು ರೂಪಾಯಿ ಇರುತ್ತೆ, ಆಯಿಲ್ ಬೇರೆ ಒಂದು ರೂಪಾಯಿ ಇರುತ್ತೆ, ಎಲೆಕ್ಟ್ರಿಕಲ್ ಬೇರೆ ಒಂದು ಇರುತ್ತೆ, ಹುಲ್ಲು ಬಣಿಗೆ ಇಂಥದ್ದು ಒಂದು ರೂಪಾಯಿ ಇರುತ್ತೆ, ಕಾಡಿನ ಬೇರೆ ಒಂದು ರೂಪಾಯಿ ಇರುತ್ತೆ, ಕಾಡಿಗಿಂತ ಒಂದು ರೂಪಾಯಿ ಇರುತ್ತೆ, ಹೌದಲ್ವಾ? ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಈ ಬೆಂಕಿಯನ್ನು ನಾವು ವರ್ಗಗಳು ಮಾಡ್ಕೊಂಡಿದ್ದೀವಿ. 4 ವರ್ಗ ಮಾಡಿದ್ವಿ. ಎ ವರ್ಗ, ಬಿ ವರ್ಗ, ಸಿ ವರ್ಗ, ಡಿ ವರ್ಗ. ಎ ವರ್ಗದ ಬೆಂಕಿ ಅಂದ್ರೆ ಉರಿದು ಪೂಜೆ ಆಗೋದು ಸರಿ ಸಮಾನ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ ವಿಷಯ. ಹುಲ್ಲು, ಸೌದೆ, ಕಟ್ಟಿಗೆ, ಪೇಪರು ಇಂಥದೆಲ್ಲ ಬಂದು ಉರಿದು ಪೂಜೆ ಆಗೋದಕ್ಕೆ ನಾವೇನ್ ಮಾಡ್ತೀವಿ, ಯಥೇಚ್ಛವಾಗಿ ನೀರನ್ನು ಹಾಕ್ತೀವಿ. ರಭಸವಾಗಿ ನೀರು ಹಾಕಿದ್ರೆ ಬೆಂಕಿ ಆರೋಗ್ಯ. ಉರಿಯುವಂತ ಪದಾರ್ಥ, ತೈಲ ಪದಾರ್ಥ ಯಾವ್ದಂದ್ರೆ ಅನಿಲ ವಸ್ತು ಆಗಿರ್ತದೆ. ಅದನ್ನೇ ತೈಲ ಪದಾರ್ಥ ಅಂದ್ರೆ ಸೀಮೆಣ್ಣೆ, ಡೀಸೆಲ್, ಪೆಟ್ರೋಲ್, ಕೆರೋಸಿನ್ ಇರ್ತದೆ. ಏನಂತಂದ್ರೆ ತೈಲ ಪದಾರ್ಥ. ಮನೆಯಲ್ಲಿ ನಾವು ಮನೆ ಬಳಕೆ ಮಾಡ್ತಕ್ಕಂಥ ಆಯಿಲ್. ಇದಕ್ಕೆ ಏನಂದ್ರೆ ಎಣ್ಣೆ ಬೆಂಕಿ ಬಿತ್ತಂದ್ರೆ ಏನ್ ಮಾಡ್ತೀವಿ, ನೀರಾಕಿದಾಗತ್ತಾ ಆಗಲ್ಲ. ಎಣ್ಣೆ ಬೆಂಕಿ ನೀರಾಕಿದಾಗಂದ್ರೆ ಜಾಸ್ತಿ ಆಗುತ್ತೆ. ನೀರಿನ ಸಾಂದ್ರತೆ ತೂಕ ಜಾಸ್ತಿ ಇರುತ್ತೆ, ತೈಲ ಪದಾರ್ಥ ಹಗುರ ಇರುತ್ತೆ. ನಾವು ನೀರು ಬೇಕಾಗಿರೋದಕ್ಕೆ ಎಲ್ಲ ಕಡೆ ಬೆಂಕಿ ಜಾಸ್ತಿ ಆಗುತ್ತೆ ಉದ್ದೇಶಿಸಿದ್ರೆ ಅದನ್ನ ಬ್ಲಾಂಕೆಟಿಂಗ್ ಮಾಡ್ತೀವಿ, ಇಲ್ಲ ಫೋಮ್ ಅಂತ ಹೊಡ್ತೀವಿ. ಫೋಮ್ ಯಾವ ರೀತಿ ತಯಾರು ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಗಾಡಿಯಲ್ಲಿ ಕಂಟೈನರ್ ಇದೆ. ಆ ಕಂಟೈನರ್ ಅಲ್ಲಿ ಪ್ರಾಣಿಯ ರಕ್ತ ಸಮೂಹದಿಂದ ತಯಾರು ಮಾಡ್ತಕ್ಕಂಥ ಒಂದು ರಕ್ತ ಸಮೂಹದಿಂದ ತಯಾರು ಮಾಡ್ತಕ್ಕಂಥ ಕ್ಯಾನ್ ಇದೆ. ಆ ಕ್ಯಾನ್ ಅಲ್ಲಿ ನೊರೆ ರೂಪ ಬರುತ್ತೆ. ಯಾಕಂತಂದ್ರೆ ಇವ್ರು ಬಗೆದು ಸೋಪು ಗಿಡಗಳು ಚೆನ್ನಾಗಿ ಕಂಗಾಡ್ತಾರೆ, ಯಾವ ರೀತಿ ನೊರೆ ಬರುತ್ತೆ. ಆ ನೊರೆ ದ್ರಾವಣ ರೂಪದಲ್ಲಿ ನಮ್ಮ ಗಾಡಿಯಲ್ಲಿ ಬರುತ್ತೆ. ಅದಕ್ಕೆ ನಾವೇನು ವಾತಾವರಣ ಗಾಳಿಯನ್ನು ಮುಚ್ಚಿಗೋಸ್ಕರ ವಾತಾವರಣ ಕವರಿಂಗ್ ಮಾಡಲಿಕ್ಕೆ ಫೋಮ್ ಅನ್ನ ನಾವು ಬಳಕೆ ಮಾಡ್ತೀವಿ. ಇನ್ನು ಉರಿಯುವಂತ ಪದಾರ್ಥ ಅನಿಲ ವಸ್ತು. ಅನಿಲ ವಸ್ತು ಅಂದ್ರೆ ಗ್ಯಾಸ್ ಅಲ್ಲ. ಈ ಗ್ಯಾಸ್ ಇರ್ತಕ್ಕಂಥದ್ದು ಯಾರಿಲ್ಲ. ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಲ್ಲಿ ಗ್ಯಾಸ್ ಇದೆ. ಅದನ್ನ ನಾವು ಎಷ್ಟು ಮುತುವರ್ಜಿಯಿಂದ ನಾವು ಕಾಯ್ತೀವಿ, ಎಷ್ಟು ಅದನ್ನ ನಾವು ಉಪಯೋಗಿಸಿದ್ರೆ ಮತ್ತೆ ಅದನ್ನ ನಾವು ಬಳಕೆ ಮಾಡ್ಕೊಂಡು ಬೇಕು ನಮ್ಮ ಜಾಗ್ರತೆ, ಜವಾಬ್ದಾರಿ ಇವೆಲ್ಲ ನಾವು ಅಳವಡಿಸ್ಕೊಂಡ್ರೆ ಅದರಿಂದ ನಾವು ಸಾಕಷ್ಟು ಸೇಫ್ ಆಗಿರ್ತೀವಿ. ಯಾಕಂದ್ರೆ ಇವತ್ತು ಪ್ರತಿನಿತ್ಯ ನಾವು ಗ್ಯಾಸ್ ಅನ್ನ ಬಳಸ್ತೀವಿ, ಹೌದಲ್ಲ? ಅದಕ್ಕೆ ನಾವು ವಾತಾವರಣ ಗಾಳಿನ ತಡೆಗಟ್ಟೆ ಬೆಂಕಿಯನ್ನು ಹಾಕೋದು, ಮತ್ತೆ ಯಥೇಚ್ಛವಾಗಿ ನೀರನ್ನು ಹೊರತು ಹಾಕೋದು, ಆಮೇಲೆ CO2 ಎಷ್ಟು ಮೀಟರ್ ಬಳಕೆ ಮಾಡಿ ಬೆಂಕಿಯನ್ನು ಹಾಕೋದು. ಇನ್ನು ಮತ್ತೊಂದು 4 ಬೇಕಂದ್ರೆ ಮೆಟಲ್ ಪೈಪ್. ಈ ಮೆಟಲ್ ಪೈಪ್ ಅಂದ್ರೆ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಲೋಡ್ ಗಟ್ಟಲೆ ತುಂಬಿರ್ತಾರೆ. ಫ್ಯಾಕ್ಟರಿ ಅದು ರೆಡಿ ಮಾಡ್ಬೇಕಾದ್ರೆ ಸಾಕಷ್ಟು ಹೀಟ್ ಇರುತ್ತೆ. ಅಂತ ಟೈಮಲ್ಲಿ ಏನಂತಂದ್ರೆ ಕೆಲವೊಂದು ಟೈಮ್ ಫೈರ್ ಆಗುತ್ತೆ ಅನ್ಸುತ್ತೆ. ಆವಾಗ ಏನ್ ಮಾಡ್ತೀವಿ, ನಾವು ಮರಳು ಮಣ್ಣನ್ನ ಜಾಸ್ತಿ ಬಳಕೆ ಮಾಡ್ತೀವಿ. ಮಣ್ಣು ಮಣ್ಣನ್ನು ಯಾಕೆ ಬಳಕೆ ಮಾಡ್ತೀವಿ ಅಂದ್ರೆ ವಾತಾವರಣ ಗಾಳಿಯನ್ನು ತಡೆಗಟ್ಟಿ ಮುಚ್ಚುವಿಕೆಯಿಂದ ಮಣ್ಣು ಮಣ್ಣಕ್ಕೆ ಬೆಂಕಿಯನ್ನ ಆರಿಸ್ತೀವಿ. ಅರ್ಥಾಯ್ತಾ? ಏನೋ ಎಲೆಕ್ಟ್ರಿಕಲ್ ಪೈಪ್ ನೀರು ಸೋಲಾರ್ ಇಂದ ಮತ್ತು ಫ್ಯಾನ್ ಇಂದ ವಾತಾವರಣ ಗಾಳಿಯ ಫ್ಯಾನ್ ಇಂದ ನಾವು ಕರೆಂಟ್ ಅನ್ನು ಉತ್ಪತ್ತಿ ಮಾಡ್ಕೊತೀವಿ. ಈ ಉತ್ಪತ್ತಿ ಆಗಿದ್ದ ಕರೆಂಟ್ ಗೆ ನಾವು ನೀರು ಹಾಕಕ್ಕಾಗಲ್ಲ. ನೀರು ಯಾಕಾಗಲ್ಲ ಅಂತಂದ್ರೆ ಕರೆಂಟ್ ನಮಗೆ ಶಾಕ್ ಹೊಡೆಯುತ್ತೆ. ಯಾಕೆ ಶಾಕ್ ಹೊಡೆಯುತ್ತಪ್ಪ ಅಂತಂದ್ರೆ ಅದರಲ್ಲಿ ನೀರಿನಲ್ಲಿ ಸಾಕಷ್ಟು ಜೀವಸತ್ವಗಳು, ಕಣ್ಣಿಗೆ ಕಂಡಂತ ಸಣ್ಣ ಸಣ್ಣ ಜೀವನಗಳು. ನಾವು ಒಂದ್ ಕಡೆ ಕರೆಂಟ್ ನೀರು ಹಾಕಿದ್ರೆ ಕರೆಂಟ್ ನಮಗೆ ಶಾಕ್ ಹೊಡೆಯುತ್ತೆ. ಅದಕ್ಕೆ ಫಸ್ಟ್ ನಾವು ಮಾಡಬೇಕಾಗಿದ್ದು ಕರೆಂಟ್ ಇಲ್ಲಿ ಫೈರ್ ಆಗಿದೆ ಅಂತ ನಾವು ಮಣ್ಣು ಮಣ್ಣನ್ನು ಬಳಕೆ ಮಾಡಬೇಕು. ಮಣ್ಣು ಮಣ್ಣನ್ನು ಅದಕ್ಕೆ ನಾವು ಯಥೇಚ್ಛವಾಗಿ ಕೊಡ್ತೇವೆ. ಆವಾಗ ಆ ರಬ್ಬರ್ ಕೋಟಿಂಗ್ ಅಂತ ಉದ್ದಿದೆ ಇರುತ್ತೆ, ತಂತಿ ಅಲ್ಲೇ ಇರುತ್ತೆ. ಮಣ್ಣು ಮಣ್ಣನ್ನು ಬಳಕೆ ಮಾಡಿದ್ರೆ ಬೆಂಕಿ ಆರೋದು. ನಾವು ಫಸ್ಟ್ ಪ್ರಿಕಾಷನ್ ಏನು ಮಾಡೋದಂದ್ರೆ ಫಸ್ಟ್ ನಾವು ಕಾಲಿಗೆ ಶೂ ಹಾಕಬೇಕು, ಕೈಗೆ ಗ್ಲೋಸ್ ಹಾಕಬೇಕು. ಯಾಕಂದ್ರೆ ನಾವ್ ಏನ್ ಮಾಡೋದು ಗೊತ್ತಿರಲ್ಲ, ಏನ್ ಮಾಡೋದನ್ನು ಗೊತ್ತಿಲ್ಲ ತಕ್ಷಣ ನಾವು ನೀರು ಹಾಕ್ತೀವಿ. ಅವಾಗ ನಮಗೆ ಶಾಕ್ ಹೊಡೆಯೋ ಒಂದು ಸನ್ನಿವೇಶ ಬರ್ತದೆ. ಅದಕ್ಕೋಸ್ಕರ ನಾವು ಮನೆ ಒಳಗೆ ಎಲೆಕ್ಟ್ರಿಕ್ ಬೈಕ್ ಆಗಿದೆ ಅಂತಂದ್ರೆ, ಟ್ರಾನ್ಸ್ಫಾರ್ಮರ್ ಆಗಿದೆ, DC ಅಂತ ಇದೆ ಅಂತ ನಾವು ಮಣ್ಣು ಮಾಡೋದು ಮಾಡ್ತೀವಿ. ಮತ್ತೆ DC ಬೈಕ್ ಆಗಿದೆ, ಎಲೆಕ್ಟ್ರಿಕಲ್ DC ಒಳಗೆ ಬೆಂಕಿ ಆಗಿದ್ರೆ ನಾವು ನೊರೆ ದ್ರಾವಣವನ್ನ ಸಿಂಪಡಣೆ ಮಾಡ್ತೀವಿ. ಈ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಲೆ ಗುರಿ ಕೊಟ್ಬಿಟ್ಟು ನೀರು ಕಾಯಿಸ್ಬಿಟ್ಟು ಶುಚಿ ಆಗ್ತದೆ, ಹೌದಾ? ಹೌದಲ್ಲ? ತಿಪ್ಪೆ ಹಾಕ್ತಾರೆ. ತಿಪ್ಪೆ ಹಾಕೋದ್ರೆ ಏನಂತಂದ್ರೆ
ತಿಪ್ಪೆ ಬೂದಿ ಅಂದ್ರೆ ಎಲ್ಲರೂ ಸುತ್ತಕ್ಕಂತ ಒತ್ತಡ ಇರ್ತದಲ್ವಾ, ಅದಕ್ಕೋಸ್ಕರ ಇರುತ್ತೆ. ಬಿಸಿ ಬೂದಿ ಇರುತ್ತೆ, ಅದು ಹೀಟಾಗಿ ಕೊಡ್ತಾ ಇತ್ತು. ಈ ಕ್ಲೈಮೇಟ್ ಏನಂತಂದ್ರೆ ಬೆಂಕಿ ಆಗುತ್ತೆ ಅಂತ ತಿಳ್ತಾರೆ. ಅದಕ್ಕೋಸ್ಕರ ಹಳ್ಳಿ ಮನೆಯಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪಕ್ಕದಲ್ಲಿ ಅಡುಗೆ ಮನೆ ಇರುತ್ತೆ, ಹುಲಿ ಮಡಕೆ ಇರುತ್ತೆ, ಬಚ್ಚಲ ಇರುತ್ತೆ, ಆಮೇಲೆ ಅಥವಾ ಪ್ರತಿಯೊಂದು ನಾವು ಸ್ಟಾಪ್ ಮಾಡ್ತಿರ್ತೀವಿ. ಅವಾಗ ಈ ಕಡೆ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಈ ಒಲೆಗೆ ಹೂವಿ ತಗೊಂಡು ನಾವ್ ಏನ್ ಮಾಡ್ಬೇಕು, ತಿಪ್ಪೆಗೆ ಹಾಕ್ಬೇಕು. ಒಂದು ದಿವಸ ಇಟ್ಬಿಟ್ಟು ಮಾರ್ಗ ನೀರ್ ಹಾಕಿ ತಿಪ್ಪೆಗೆ ಹಾಕ್ಬೇಕು. ಅದಕ್ಕ ಇದು ಬೆಂಕಿಯ ಉಪಯೋಗ ಆಗಿದೆ. ಇವಾಗ ಇವ್ ಏನ್ ಮಾಡಿದಿರಲ್ಲ, ಇವುಗಳು ಮಾಡಿದಿರಾ? ಏನ್ ಹೇಳಿವು? ಯಾರಿಗಾರು ಗೊತ್ತಾ? ಯಾರಿಗಾರು ಗೊತ್ತಾ? ಮಾತಾಡಿ, ತಿಳ್ಕೊಂಬೇಡಿ. ಪ್ಲಾಸ್ಟಿಕ್ ಏನ್ ಹೇಳ್ತಾರೆ, ಯಾಕಂದ್ರೆ ಇದನ್ನು ತಿಳ್ಕೊಬೇಕು. ಅದು ನಿಮ್ಗೆ ದೊಡ್ಡದಾಗಿ ಏಟಾಗುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಲೆಕ್ಚರ್ಸ್ ಆಗ್ಲಿ, ಶಾಲಾ ಕಾಲೇಜುಗಳಾಗ್ಲಿ ಯಾರಾದ್ರೂ ಬಂದಂತರು ಹಿಂಗ್ ಆಗ್ಬಿಟ್ಟು ಅಂತ ನೀವೇನ ಏನ್ ಮಾಡ್ತೀರಿ, ಎಲ್ಲಾ ಶಾಲಾ ಕಾಲೇಜಿನಲ್ಲೂ ಫಸ್ಟ್ ಏಡ್ ಇದ್ದೇ ಇರ್ತದಲ್ವಾ. ತಕ್ಷಣ ನಾವು ಅದನ್ನ ಪ್ರಿಕಾಷನ್ ಮಾಡಲಿಕ್ಕೆ, ಪ್ರಥಮ ಚಿಕಿತ್ಸೆ ಮಾಡ್ಲಿಕ್ಕೆ ಇವುಗಳನ್ನ ಬಳಕೆ ಮಾಡ್ದಂಗೆ. ನಾವು ಪ್ರಥಮ ಚಿಕಿತ್ಸೆ ಯಾವ ರೀತಿ ಮಾಡ್ತೀವಿ, ಇದು ಹಾಗೆ ಫಸ್ಟ್ ಏಡ್ ಇದ್ದಂಗೆ. ತಕ್ಷಣ ಏನಾದ್ರು ಬೆಂಕಿ ಆಗಿದೆ ಅಂತಂದ್ರೆ ಆ ಬೆಂಕಿ ಆಡಿದ ಅಗ್ನಿನಗಳನ್ನ ನಾವು ಬಳಸಿ ಬೆಂಕಿಯನ್ನ ಹಾಕಬಹುದು, ಹೆಚ್ಚಿನ ಅನಾಹುತನ ತಡಿಬಹುದು. ಅದಕ್ಕೋಸ್ಕರ ಈ ಅಗ್ನಿನಗಳನ್ನ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಪೆಟ್ರೋಲ್ ಬಂಕ್ ಅಲ್ಲಿ, ಮಾಲ್ ಅಲ್ಲಿ, ಟಾಕೀಸ್ಗಳಲ್ಲಿ, ಬಸ್ ಅಲ್ಲಿ, ಟ್ರೈನ್ ಅಲ್ಲಿ, ವಿಮಾನಗಳಲ್ಲಿ ಪ್ರತಿಯೊಂದು ಕಡೆನೂ 5 ಕೆಜಿಯಿಂದ 500 ಕೆಜಿವರೆಗಿದೆ. ಇದು ಬೈ ಹ್ಯಾಂಡ್ ತಗೊಂಡು ಹೋಗುದಿದೆ, ಮತ್ತೆ ಟ್ರಾನ್ಸಿಸ್ಟಮ್ ಇದೆ. ಅರ್ಥ ಆಯ್ತಾ? ಈಗ ಅವಾಗಲೇ ನಿಮ್ಗೆ ಹೇಳಿದೆ 4 ವರ್ಗಗಳ ಬೆಂಕಿ ಅಂತ ಹೇಳಿ. ಆ 4 ವರ್ಗಗಳ ಬೆಂಕಿಗೆ ಅಗ್ನಿನಂದಗಳಿದೆ 4 ವಿಧಗಳಿದ್ದಾವೆ. 4 ವಿಧಗಳಿದ್ದಾವೆ. ಇದು ವಾಟರ್ ಟೈಪ್ ಅಂತಂದ್ರೆ ಉರಿದು ಬೂದಿಯಾಗುವುದಕ್ಕೆ ನಾವು ಬಳಕೆ ಮಾಡೋದು. ಆಮೇಲೆ ಇದು ನೊರೆ ದ್ರಾವಣ. ಅವಾಗೇನಿಲ್ಲ, ತೈಲ ಪದಾರ್ಥಕ್ಕೆ ಬೆಂಕಿ ಬಿದ್ದಾಗ ನಾವು ನೀರು ಹಾಕಿದ್ರೆ ಬೆಂಕಿ ಜಾಸ್ತಿ ಆಗುತ್ತೆ. ನೊರೆ ದ್ರಾವಣವನ್ನು ಹಾಕಿದ್ರೆ ಬೆಂಕಿ ವಾತಾವರಣ ಗಾಳಿ ಸವಾಲಾಗಿ ಬೆಂಕಿ ಆರುತ್ತೆ ಅಂತೇಳಿ. ಇನ್ನೊಂದು ಎಲೆಕ್ಟ್ರಿಕಲ್ ಫೈರ್, ಗ್ಯಾಸ್ ಬಂದು ಎಲೆಕ್ಟ್ರಿಕಲ್ CO2 ಅಂತೇಳಿ. ಇನ್ನೊಂದು ಬ್ಯಾಂಕ್ಗಳಲ್ಲಿ ಕರೆನ್ಸಿ ಇರುತ್ತೆ, ನೋಟಿನ ಕಂತೆ ಇರ್ತವೆ, ಬೆಳ್ಳಿ ಬಂಗಾರ ಇರುತ್ತೆ. ಅಂತ ಸಂದರ್ಭದಲ್ಲಿ DCP ಡ್ರೈ ಕೆಮಿಕಲ್ ಪೌಡರ್ನ ಬಳಕೆ ಮಾಡ್ತೇವೆ. ಇದು 4 ಅಗ್ನಿನಂದಗಳನ್ನ ನಾವು ಇಲಾಖೆಯಲ್ಲಿ ಯೂಸ್ ಮಾಡ್ತೇವೆ. ಪ್ರತಿಯೊಂದು ಕಡೆ ಇರುತ್ತೆ. ನೋಡಿದ್ರೆ ಬಸ್ಗಳಲ್ಲಿ ಇಟ್ಕೊಂಡು ಡ್ರೈವರ್ ಹಿಂಭಾಗದಲ್ಲಿ ಆಕಸ್ಮಿಕ ಏನಾದ್ರು ಅನಾಹುತ ಆಯ್ತು ಅಂದ್ರೆ ಡ್ರೈವರು ಅಂತ ಒಂದು ಬುದ್ಧಿವಂತ ಆದ್ರೆ, ಹೊಗೆ ಕಾಣ್ತಾ ಉಂಟು, ನಮಗೇನೋ ಸಮಸ್ಯೆ ವಾಸನೆ ಬರುತ್ತೆ ಅಂತ ತಿಳ್ಕೊಂಡಾದ್ರೆ ತಕ್ಷಣ ಅದನ್ನ ಗಾಡಿ ಆಫ್ ಮಾಡಿ ತಕ್ಷಣ ಅದನ್ನ ಆಪರೇಟ್ ಮಾಡೋದಾದ್ರೆ ಸಾಕಷ್ಟು ಜನರ ಜೀವ ಉಳಿಸ್ಬೋದು, ಅದಲ್ವಾ? ಈಗ ಪ್ರತಿ ದಿವಸ ನೋಡ್ತಾ ಇರ್ತೀವಿ, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್, ಡಿವೈಡರ್ ಹೊಡೆದ್ರು, ಇಡೀ ಬಸ್ ಸುಟ್ಟೋಯ್ತು, 100 ಜನ ಸತ್ರು, 43 ಜನ ಸತ್ರು, 50 ಜನ ಸತ್ರು, ಪ್ರತಿ ದಿವಸ ನೋಡ್ತಾ ಇರ್ತೀವಲ್ವಾ? ಅದಕ್ಕೋಸ್ಕರ ಈ ಅಗ್ನಿನಂದಗಳನ್ನ ಪ್ರತಿಯೊಂದು ಕಡೆನೂ ಸೇಕರಣೆ ಮಾಡಿಕೊಂಡಿರ್ತಾರೆ. ಅರ್ಥ ಆಯ್ತಾ? ಅದ್ರಲ್ಲಿ ಇದು ಉರಿದು ಬೂದಿ ಆಗೋಕೆ ಬೆಂಕಿ ಯೂಸ್ ಮಾಡ್ತೀವಿ. ಯಾವ್ದು ಹುಲ್ಲು ಸೊಪ್ಪು ಇಂಥದ್ದೆಲ್ಲ ದನಗೋ ಪೇಪರ್ ಇದಕ್ಕೆ ಏನ್ ಮಾಡ್ತೀವಿ ನಾವು, ಈ ವಾಟರ್ ಟೈಪ್ ಅಗ್ನಿನಂದಕವನ್ನ ಬಳಕೆ ಮಾಡ್ತೀವಿ. ವಾಟರ್ ಟೈಪ್ ಅಗ್ನಿನಂದಕ ಅಂತ ಹೇಗೆ ಗೊತ್ತಾಗುತ್ತೆ ಸರ್ ಅಂತ ಇಲ್ಲಿ ನೋಡಿ, ಮಾರ್ಕ್ ಇದೆ. ಎ ವರ್ಗದ ಮಾರ್ಕ್ ಇದೆ. ಈ ಎ ವರ್ಗದ ಮಾರ್ಕ್ ಇತ್ತು ಅಂದ್ರೆ ಒಂದೇ ಉರಿದು ಬೂದಿ ಆಗೋದಕ್ಕೆ ನಾವು ಬಳಕೆ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಬೇಕು. ಅದ್ರೊಳಗಡೆ 9 ಲೀಟರ್ ನೀರು ಇರುತ್ತೆ. ಇದ್ರೊಳಗೆ ಒಂದು CO2 ಕಾರ್ಟನ್ ಇರುತ್ತೆ. ಈ ರೀತಿ ಒಂದು CO2 ಕಾರ್ಟನ್ ಇರುತ್ತೆ. ಈ ಕ್ಲಿಪ್ ಅನ್ನು ನಾವು ರಿಮೂವ್ ಮಾಡಿ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಅದು ಪಂಚ್ ಆಗ್ಬಿಟ್ಟು ಒಳಗಡೆ ಇರ್ತಕ್ಕಂಥ ನೀರಿಗೆ ಒತ್ತಡ ಕೊಟ್ಟು ಈ ನೀರಿನಿಂದ ಸಿಮ್ಮುತ್ತೆ. ಇದು ನಾವೇನಪ್ಪ ಅಂತಂದ್ರೆ ಎಲ್ಲಿ ಬೆಂಕಿ ಆಗಿದೆ ಅಲ್ಲಿಗೆ ಹೋಗ್ಬೇಕು. ಎಲ್ಲ ಒಂದ್ ಕಡೆ ಬೆಂಕಿ ಆಗಿದೆ ಅಂತ ನಾವು ಇಲ್ಲಿ ಆಪರೇಟ್ ಮಾಡಿಕೊಂಡು ಅಲ್ಲಿ ಬೆಂಕಿ ಆಗಲ್ಲ. ಅದಕ್ಕೆ ಫಸ್ಟ್ ಏಡ್ ಹೌದಲ್ಲ. ಏನಪ್ಪಾ ಅಂದ್ರೆ 5 ರಿಂದ 6 ಅಡಿ ಚಿಮ್ಮುತ್ತೆ ನೀರು ಹೊರಗಡೆ ಬರುತ್ತೆ. 60 ರಿಂದ 120 ಸೆಕೆಂಡ್ ಅಲ್ಲಿ ಖಾಲಿ ಆಗುತ್ತೆ ಇದು. ಹಾಗಾಗಿ ಎಲ್ಲಿ ಬೆಂಕಿ ಆಗಿದೆ ನಾವು ಅಲ್ಲೇ ತಗೊಂಡೋಗ್ಬೇಕು. ಮೇಲ್ಗಡೆ ಪ್ರೆಸ್ ಮಾಡಬೇಕಾದ್ರೂ ಕೂಡ ನಾವು ಕ್ರಾಸ್ ಇಟ್ಕೊಬೇಕು. ಯಾಕಪ್ಪ ಕ್ರಾಸ್ ಇಟ್ಕೊಬೇಕು ಅಂತಂದ್ರೆ ಈ ಹೋಲ್ ಏನಾದ್ರು ಬ್ಲಾಕ್ ಆಗಿದೆ, ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಮುಚ್ಚಳ ಕಿತ್ತು ಹಾಕ್ಬಿಡ್ತೀವಿ. ಮುಚ್ಚಳ ಕಿತ್ತು ಹಾರ್ದಾಗ ಏನಾಗುತ್ತೆ, ನಮ್ಗೆ ಯಾರಿಗೂ ಕಣ್ಣಿಗೆ ಅಲ್ಲಿಗೆ ಮುಖ ಹೊಡೆದ್ರೆ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕ್ರಾಸ್ ಹಿಡಿದ್ನ ಈ ರೀತಿ ಹೊಡೆದ್ರೆ ಅದು ಪಂಚ್ ಆಗ್ಬಿಟ್ಟು ಹೊರಗಡೆ ನೀರು ಚಿಮ್ಮುತ್ತೆ. 60 ರಿಂದ 120 ಸೆಕೆಂಡ್ ಖಾಲಿ ಆಗುತ್ತೆ. ಆಯ್ತಾ? ಅದು ಬೂದಿ ಆಗುವಂಥದ್ದು ಹುಲ್ಲು ಪೇಪರು ಬೆಂಕಿಗೆ ಬಳಕೆ ಮಾಡ್ತೀವಿ. ಇನ್ನೊಂದು ನೊರೆ ದ್ರಾವಣ, ಉರಿಯುವಂತ ಪದಾರ್ಥ, ತೈಲ ಪದಾರ್ಥ ಅಂತ ಇರ್ತದಲ್ವಾ? ಉರಿಯುವಂತ ಪದಾರ್ಥ, ತೈಲ ಪದಾರ್ಥ ಅಂತ ಹೇಳಿದ ಅವಾಗ ಹೌದಾ? ಅದಕ್ಕೆ ನಾವೇನ್ ಮಾಡ್ತೀವಿ, ನೀರ್ ಹಾಕಿದ್ರೆ ಜಾಸ್ತಿ ಆಗುತ್ತೆ, ನೊರೆ ದ್ರಾವಣ ಸಿಂಪಡಣೆ ಮಾಡ್ತೀವಿ, ಇಲ್ಲ ಬ್ಲಾಂಕೆಟಿಂಗ್ ಮಾಡ್ತೀವಿ. ಅದಕ್ಕೋಸ್ಕರ ಇದು ನೊರೆ ದ್ರಾವಣ. ಇದರೊಳಗಡೆ 9 ಲೀಟರ್ ನೀರು ತುಂಬಿಡ್ತೀವಿ. ಇದು ಮಾಡ್ತೀವಿ A ಮತ್ತು B, ಉರಿದು ಬೂದಿಯಾಗುವಂತ ವಸ್ತು ಮತ್ತು ತೈಲ ಪದಾರ್ಥಕ್ಕೆ ಬಳಕೆ ಮಾಡೋದು. ನೀವು ಪೆಟ್ರೋಲ್ ಬಂಕಲ್ಲೆಲ್ಲ ಇಟ್ಟಿರ್ತಾರಲ್ವಾ, ಅವು ಅಬ್ಸರ್ವ್ ಮಾಡ್ಬೇಕು. ಈ ವ್ಯಕ್ತಿನೊಂದಾಗ ಯಾವ ರೀತಿ ಬಳಕೆ ಮಾಡಬಹುದು ಅಂತಂದಾಗ ಅದು ನಿಮಗೆ ಅರ್ಥ ಆಗುತ್ತೆ, ಯಾವ ರೀತಿ ಯೂಸ್ ಮಾಡಬಹುದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡಿರುತ್ತೆ. ಇದರಲ್ಲಿ 9 ಲೀಟರ್ ನೀರು ಇರುತ್ತೆ. 9 ಲೀಟರ್ ನೀರು ಇರುತ್ತೆ. ಇದ್ರ ಒಂದು ಕೆಮಿಕಲ್ ಹಾಕ್ತಾರೆ, A ಟ್ರಿಪಲ್ ಒಂದು ಕೆಮಿಕಲ್ ಅನ್ನ ಮಿಕ್ಸ್ ಮಾಡೋದಕ್ಕೋಸ್ಕರ ಅಕ್ವಿಸ್ಟ್ ಫಾರ್ಮಿಂಗ್ ಫೋಮ್ ಅಂತ ಒಂದು ಕೆಮಿಕಲ್ ಅನ್ನ ಇದರೊಳಗೆ ತುಂಬೋದ್ರಿಂದ, ನೀರು ಮತ್ತು ಆ ಕೆಮಿಕಲ್ ತುಂಬೋದ್ರಿಂದ ಈ ಮೇಲ್ಗಡೆ CO2 ಪಂಚ್ ಮಾಡಿದಾಗ ಅದು ಒಳಗಡೆ ನೊರೆ ರೂಪದ ಬರುತ್ತೆ, ನೊರೆ ದ್ರಾವಣ ಬರುತ್ತೆ. ಎಲ್ಲಿ ಬೆಂಕಿ ಆಗಿತ್ತು ಅಲ್ಲಿ ನಾವು ಆ ಕಡೆ ಅಪ್ಲೈ ಮಾಡಿದಾಗ ವಾತಾವರಣ ಗಾಳಿಯನ್ನು ತಡೆಗಟ್ಟಿಕೊಂಡು ಬೆಂಕಿ ಸಂಪೂರ್ಣ ಮುಚ್ಚಿ ಆರೋಗ್ಯ.
ಇನ್ನ ಎಲೆಕ್ಟ್ರಿಕಲ್ ಫೈರು, ಗ್ಯಾಸ್ ಫೈರ್. ಎಲೆಕ್ಟ್ರಿಕಲ್ ಫೈರು, ಗ್ಯಾಸ್ ಫೈರಿಗೆ ನಾವು CO2 744 ಒತ್ತಡದಲ್ಲಿ ಇದಕ್ಕೆ CO2 ಗ್ಯಾಸ್ ಅನ್ನು ತುಂಬಿರ್ತಾರೆ. ಇದು ಕೂಲ್ ಆಗಿರುತ್ತೆ. ನಾವೀಗ ಆಪರೇಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕಬ್ಬಿಣ ಪೈಪ್ ಅನ್ನ ಹಿಡ್ಕೊಂಬಾರ್ದು. ಪ್ಲಾಸ್ಟಿಕ್ ಪೈಪ್ ಹಿಡಿದೇ ನಾವು ಆಪರೇಟ್ ಮಾಡಬೇಕು. ಯಾಕೆಂದ್ರೆ ಇದು ತುಂಬಾ ಕೂಲ್ ಆಗಿರುತ್ತೆ. ನಾವೇನು ಅಪ್ಪಿತಪ್ಪಿ ಮಿಸ್ ಆಗಿ ಈ ಕಬ್ಬಿಣದ ಪೈಪ್ ಅನ್ನ ಹಿಡ್ಕೊಂಡಿವಂದ್ರೆ ಇಮಿಡಿಯೇಟ್ಲಿ ಕೂಲ್ ಬಟನ್ ಇರುತ್ತೆ. ಉದಾಹರಣೆ ಹೋದ್ಸರಿ ಎಲೆಕ್ಷನ್ ಟೈಮಲ್ಲಿ ಕಾಲೇಜ್ ಮುಂದೆ ಒಂದು ಟ್ರಾನ್ಸ್ಫರ್ ಇದಕ್ಕೆ ಕಂಬದಲ್ಲಿ ಉರಿತಾ ಇತ್ತು. ಈ ಕಂಬದಲ್ಲಿ ಉರಿತಾ ಇರಬೇಕಾಗಿ ನಾನೇ ಆಪರೇಟ್ ಮಾಡಿದ್ದು. ನಮ್ದು ಎರಡು ಅಗ್ನಿಗಳನ್ನು ಬಳಕೆ ಮಾಡಿದ್ರು ಬೆಂಕಿ ಆಗಲ್ಲ. ಮತ್ತೆ ಮೇಲ್ ಹತ್ತಿ ನಾನು ಆಪರೇಟ್ ಮಾಡಿದ್ರೆ ಮಿಸ್ ಆಗಿ ನನಗೆ ಕೈ ಆಗ್ತದೆ. ನಮ್ದು ಈ ಕೈಯಲ್ಲಿ 4 ಕೂಡಲೇ ಸೆಕೆಂಡ್ ಆಗಿ ಅಷ್ಟು ಕೂಲ್ ಆಗಿರುತ್ತೆ. ಎದ್ದೋಗಡೆ ಹೋಗ್ತಾರೆ ಆಪರೇಟ್ ಮಾಡ್ತಾರೆ. ನೀವು ಪರೀಕ್ಷೆ ಮಾಡ್ಕೊಂಡು ಬಂದು ಮುಟ್ಬೇಕು ಅವಕಾಶ ಇದೆ. ಬನ್ನಿ ಆಮೇಲೆ ಧೈರ್ಯನೇ ಎಲ್ಲ ಆಗಿವೆ. ಪ್ರಾಕ್ಟಿಕಲ್ ತಿಳ್ಕೊಂಡ್ರು ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಎಲ್ಲ ಧೈರ್ಯ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸರಿ ಹಿಡ್ಕೋ, ಹಿಡ್ಕೋ. ಏನಾಗಿದೆ ಅವ್ರಿಗೆ ಹೇಳು, ನಿಮ್ಮ ಮಕ್ಕಳಿಗೆ ನೀನೇ ಆಗ್ಬೇಕು. ಏನಾಗಿದೆ ಅಲ್ಲಿ ಹೇಳಮ್ಮ, ಕೋಲ್ಡ್ ಆಗಿದೆ. ಇದು ಏನಂತಂದ್ರೆ ನಾವು ಜಾಸ್ತಿ ಹೊತ್ತಿನ ಅಪ್ಲೈ ಮಾಡಿದಾಗ ಕೈ ಕೂಲಾಗಿ ಕೂಲ್ ಬರ್ತೀನಿ ಅಂತ ಆಗುತ್ತೆ. ಅದಕ್ಕೋಸ್ಕರ ಇದು ಎಲೆಕ್ಟ್ರಿಕಲ್ ಫೈರ್ ಆಗಿ ನಾವೆಲ್ಲರೂ ಆಗಿದೆ ಅಂದ್ರೆ ತಕ್ಷಣ ಇದನ್ನ ಆಪರೇಟ್ ಮಾಡಿದ್ರೆ ಎಲೆಕ್ಟ್ರಿಕಲ್ ಫೈರ್. ಗ್ಯಾಸ್ ಫೈರ್ ಆಗಿದೆ ಅಂತಂದ್ರೆ ಇದನ್ನ ಆಪರೇಟ್ ಮಾಡಿದ್ರೆ ಕೂಡಲೇ ಗ್ಯಾಸ್ ಬೆಂಕಿ ಆಗುತ್ತೆ. 744 ಒತ್ತಡ ಇದನ್ನ CO2 ಗ್ಯಾಸ್ ಅನ್ನಕ್ಕೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನಕ್ಕೆ ತುಂಬಿರ್ತಾರೆ. ಆಯ್ತಾ? ಇನ್ನ DCP ಡ್ರೈ ಕೆಮಿಕಲ್ ಪೌಡರ್ ಇದು ಹೆಚ್ಚಾಗಿ ಬ್ಯಾಂಕ್ಗಳಲ್ಲಿ ಇರ್ತಾರೆ. ಯಾಕಂದ್ರೆ ಕಿಂಗ್ ಆಫ್ ಎಕ್ಸ್ಟಿಂಗ್ವಿಷರ್ ಅಂತಂದ್ರೆ ಡ್ರೈ ಕೆಮಿಕಲ್ ಪೌಡರ್. ಮಾತಾಡಬೇಡಿ. ನೀವು ಮಾತಾಡಿದ್ರೆ ನಾನು ನೀರು ಸ್ಟಾಪ್ ಮಾಡ್ಬಿಡ್ತೀನಿ. ಯಾಕೆ ಡ್ರೈ ಕೆಮಿಕಲ್ ಪೌಡರ್ ಇದನ್ನ ಹೆಚ್ಚಾಗಿ ಬ್ಯಾಂಕ್ಗಳಲ್ಲಿ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡಿನ ಕಂತೆಗಳಿರ್ತವೆ, ಬೆಳ್ಳಿ ಬಂಗಾರ ಇರ್ತದೆ. ಆಮೇಲೆ ನಾವು ಉಪಯೋಗ ಬರ್ತಕ್ಕಂಥ ಕಾಗದ ಪತ್ರಗಳು ಏನ್ ಸೇಫ್ಟಿ ಲಾಕರ್ ಅಂತ ಇಟ್ಟಿರ್ತೀವಲ್ಲ, ಅಂತ ಸಂದರ್ಭಗಳು ಅನಾಹುತ ಆಯ್ತಂದಾಗ, ಅಗ್ನಿ ಅನಾಹುತಗಳಾದಾಗ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಡ್ರೈ ಕೆಮಿಕಲ್ ಪೌಡರ್ ನ ಬಳಕೆ ಮಾಡ್ತಾರೆ. ಇದರಲ್ಲಿ DCP ಡ್ರೈ ಕೆಮಿಕಲ್ ಪೌಡರ್, ಡ್ರೈ ನೈಟ್ರೋಜನ್ ಪೌಡರ್ ತುಂಬಿರ್ತಾರೆ. ಇದ್ರ ಒಳಗಡೆ CO2 ಕಾಟದ ಇರುತ್ತೆ. ಅಂದ್ರೆ ಇದು ಮಲ್ಟಿಪರ್ಪಸ್ ಇದೆ. ವರ್ಲ್ಡ್ ಟೈಪ್ ಆದ್ರೆ ಇದು ಇರ್ತಿರುತ್ತೆ. ತಲೆನೋವು ಮಾಡಿದ ತಕ್ಷಣ ಪೌಡರ್ ಹೊರಗಡೆ ಬರುತ್ತೆ. ಆ ಡ್ರೈ ಕೆಮಿಕಲ್ ಪೌಡರ್ ಏನಪ್ಪಾ ಅಂದ್ರೆ ನಾವು ಅಪ್ಲೈ ಮಾಡಿದಾಗ ವಾತಾವರಣ ಗಾಳಿಯ ಮುಚ್ಚುವಿಕೆಯಿಂದ ಅಥವಾ ಪೌಡರ್ ಅದರಲ್ಲಿ ಕುತ್ಕೊಂಡ ಏನಾಗ್ತಂದ್ರೆ ಬೆಂಕಿ ಆಗುತ್ತೆ. ಎರಡನಾಗಿ ಮರುಬಳಕೆ ಮಾಡ್ಬೇಕು ನಾವು. ಯಾಕೆಂತಂದ್ರೆ ಇದರಲ್ಲಿ ಕೆಮಿಕಲ್ ಇರುತ್ತೆ ಮತ್ತು ವಾಟರ್ ಇರುತ್ತೆ. ಅದೇನಾಗುತ್ತೆ ಮುದ್ದೆ ಆಗುತ್ತೆ. ಪೇಪರ್ಸ್ಗಳೆಲ್ಲ ಮುದ್ದೆ ಆಗುತ್ತೆ. ನೋಟಿಂಗ್ ಕಂತೆಗಳೆಲ್ಲ ಮುದ್ದೆ ಆಗ್ತವೆ, ಅದಲ್ವಾ? ಇಲ್ಲ ಅಂದ್ರೆ ಬೆಳ್ಳಿ ಬಂಗಾರಕ್ಕೆ ಆಗಿದೆ ಅಂತಂದ್ರೆ ಅದೇನಾಗುತ್ತೆ ಅಂದ್ರೆ ಅದು ಕಲರ್ ಪೇಡ್ ಆಗುತ್ತೆ. ಮತ್ತೆ ಮರುಬಳಕೆ ಮಾಡ್ಲಿಕ್ಕೆ ಬರಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಈ ಡ್ರೈ ಕೆಮಿಕಲ್ ಪೌಡರ್ ನ ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಮಕ್ಕಳೇ, ಅಗ್ನಿಶಾಮಕ ಇಲಾಖೆಯವರು ಬೆಂಕಿ ಹತ್ತ ಕೆಲಸ ಒಂದೇ ಅಲ್ಲ. ಭೂ ಕುಸಿತ ಆದ್ರೆ, ಸುರಂಗದ ಮಾರ್ಗದಲ್ಲಿ ಸಿಗಾಕೊಂಡಿದ್ರೆ ಅಲ್ವಾ, ಯಾರಾದ್ರೂ ಬಾವಿ ಒಳಗೆ ಕೊಳೆ ಬಾವಿಯೊಳಗೆ ಬಿದ್ದೋಗ್ಬಿಟ್ಟಾರೆ, ಬಗೆ ತುಂಬಿದ ಕೊಠಡಿ ಇದೆ. ಉದಾಹರಣೆ ನಿಮ್ ಕಾಲೇಜಲ್ಲಿ ಎಲ್ಲೋ ಅನಾಹುತ ಆಗ್ಬಿಡುತ್ತೆ, ವೈರಿಂಗ್ ಬರೋ ಸುಟ್ಟೋಗ್ಬಿಡುತ್ತೆ, ಹೌದಲ್ವಾ? ನಿಮಗೆ ಉಸಿರಾಡ್ಲಿಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ಕೆಲವರು ಅಂತಸ್ತಿನ ಬಿಡ್ತಾರೆ. ರೀಸೆಂಟ್ ಆಗಿ ಶಿವಮೊಗ್ಗದಲ್ಲಿ ಒಂದು ನೈಟ್ ಫೈರ್ ಆಯ್ತು. ಆ ನೈಟ್ ಫೈರ್ ಆದಾಗ ಒಬ್ರು ಎಕ್ಸ್ಪೈರ್ಡ್ ಆಗ್ಬಿಟ್ರು. ಅವರಿಗೆ ಉಸಿರಾಡ್ಲಿಕ್ಕೆ ಆಗಿಲ್ಲ, ಅದಲ್ವಾ? ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಂದ್ರೆ ನಾನು ಇಮಿಡಿಯೇಟ್ಲಿ ಕಾಲ್ ಕೊಟ್ಟಿದ್ರೆ ಉಸಿರಾಡ್ಲಿಕ್ಕೆ ಆಗಲ್ಲ. ಒಂದ್ 2-3 ದಿನ ಅಂತ ನಾವು ಸೇಫ್ಟಿ ಆಗಿರೋಕ್ಕೋಸ್ಕರ ಈ ಉಸಿರಾಟ ಸಲಕರಣೆಯನ್ನ ಬಳಕೆ ಮಾಡಿ. ಇದರಲ್ಲಿ ವಾತಾವರಣ ಗಾಳಿ ಮಾತ್ರ ನಾವು ತುಂಬಿರ್ತೀವಿ. ಇದರೊಳಗಡೆ ತುಂಬಿರ್ತಕ್ಕಂಥದ್ದು ವಾತಾವರಣ ಗಾಳಿ. ಆಯ್ತಾ? ಇದು ಅರ್ಧ ಗಂಟೆ ನಾವು ಕೆಲಸ ಮಾಡ್ಬಿಟ್ಟು ಬಿಫೋರ್ ಆಗಿ ಇನ್ನು 15 ನಿಮಿಷದಲ್ಲಿ ವಾರ್ನಿಂಗ್ ವಿಜಲ್ ಬರುತ್ತೆ. ಆ ವಿಜಲ್ ಬಂದ ತಕ್ಷಣ ನಾವು ಸೇಫ್ ಆಗೋದಲ್ವಾ? ಇದು ನಮ್ಮ ಸೇಫ್ಟಿಗೋಸ್ಕರ ಇದನ್ನ ಬಳಕೆ ಮಾಡುವಂತದ್ದು. ಇದನ್ನ ನಾವು ಹಾಕೊಂಡು ಹೋಗ್ಬಿಟ್ಟು ಅವ್ರನ್ನ ರೆಸ್ಕ್ಯೂ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದು ಉಸಿರಾಟ ಸಲಕರಣೆ ಅಂತ ಹೇಳಿ. ಅಗ್ನಿಶಾಮಕ ಇಲಾಖೆ ಬೆಂಕಿ ಹಾಕಬೇಕಂತ ಒಂದೇ ಅಲ್ಲ. ಯಾರಾದ್ರೂ ಸಿಗಾಕೊಂಡಿದ್ದಾರೆ, ಅವ್ರು ಜೀವಂತವಾಗಿದ್ದಾರೆ ಅಂತಂದ್ರೂ ಕೂಡ ಬಾಯಿ ಒಳಗೆ ವಿಷ ಇರುತ್ತೆ. ಬಾವಿಯಲ್ಲಿ ಯಾಕೆ ವಿಷ ಇರುತ್ತೆ ಅಂತಂದ್ರೆ ನಾವು ಇವಾಗೆಲ್ಲ ಮೋಟರ್ ಹಾಕ್ಬಿಡ್ತೀವಿ ಬಾವಿ, ಹೌದಲ್ಲ? ಯಾರು ಹಗ್ಗ ಹಾಕಿ ಜಗ್ಗಲ್ಲ. ಹಗ್ಗ ಹಾಕಿ ಜಗ್ಗಿದ್ರೆ ಮಾತ್ರ ಬಾವಿ ಕೊಡದಲ್ಲಿ ಗಾಳಿ ಕೆಳಗೆ ಹೋಗುತ್ತೆ, ಮೇಲೆ ಬರುತ್ತೆ, ಹೌದಾ? ನೀರು ತುಂಬಿದ್ರೆ ಗಾಳಿ ಮೇಲೆ ಬರುತ್ತೆ. ಅಂತ ಸನ್ನಿವೇಶದಲ್ಲಿ ಇವಾಗ ಯಾರು ಎಲ್ಲ ಮೋಟರ್ ಹಾಕ್ಬಿಟ್ಟು ನೀರಟ್ಟ ಇದಿಲ್ಲ. ಆದ್ರೂ ಕೂಡ ಕೆಲವೊಂದ್ ಕಡೆ ಏನ್ ಮಾಡ್ತೀವಿ ಅಂತಂದ್ರೆ ಬಾವಿಯಲ್ಲಿ ಕಸ ತುಂಬಿದೆ, ಹೂಳು ತುಂಬಿದೆ ಅಂತೇಳಿ ಯಾರೋ ಕೂಲಿ ಕಾರ್ಮಿಕರು ಕರ್ಕೊಂಡು ನಿಲ್ಸ್ಕೊಡ್ತೀವಿ, ಹೌದಲ್ವಾ? ಆ ಸಂದರ್ಭದಲ್ಲಿ ಅವ್ರು ಕೆಳಗೆ ಇಳಿತೇನೆ ಅವ್ರಿಗೆ ಉಸಿರಾಡ್ಲಿಕ್ಕೆ ಆಗಲ್ಲ, ಉಸಿರಾಟ ಸತ್ತೋಗ್ಬಿಡ್ತಾರೆ, ಅಂತ ಹೋಗ್ಬಿಡ್ತಾರೆ. ಅಂತ ಟೈಮಲ್ಲಿ ನಾವು ಅದು ಫಸ್ಟ್ ಏನ್ ಮಾಡ್ತೀವಿ ಪರಿಸ್ಥಿತಿ ಅಂತಂದ್ರೆ ಒಂದು ಮೇಣಬತ್ತಿ ದೀಪನೇ ಕೆಳಗೆ ಬಿಡ್ತೀವಿ. ಆ ದೀಪ ಕೆಳಗೆ ಬಿಟ್ಟಾಗ ದೀಪ ಅರ್ಧಕ್ಕೆ ಆರೋಗ್ಬಿಟ್ಟು ಅಂದ್ರೆ ನಮಗೆ ಗೊತ್ತಾಗ್ಬಿಡ್ತಾರೆ ಇದರಲ್ಲಿ ವಿಷಾನಿಲ ಇದೆ, ಹಾಗಾಗಿ ಅವರು ಸತ್ತೋಗ್ಬಿಟ್ಟಿದ್ದಾರೆ ಅಂತೇಳಿ. ಅವಾಗ ಇದನ್ನ ನಮ್ಮ ಬೆನ್ನಿ ಹಾಕೊಂಡು ನಾವು ಸೇಫ್ಟಿ ಮಾಡ್ಕೊಂಡು ಅವ್ರನ್ನ ನಾವು ಮೇಲ್ಗಡೆ ರೆಸ್ಕ್ಯೂ ಮಾಡೋದಕ್ಕೋಸ್ಕರ ಈ ಉಸಿರಾಟ ಸಲಕರಣೆಯನ್ನ ಬಳಕೆ ಮಾಡೋದು. ನೆಕ್ಸ್ಟ್ ನಿಮ್ಗೆ ತೋರಿಸ್ತಾರೆ.
ಇಷ್ಟೊತ್ತು ನಿಮಗೆ ಕತೆ ಹೇಳಿದೆ ನಿಮ್ಮಲ್ಲೇ ನೀವು ಈಗ ನಿಮ್ಮ ಸಂಭಾಷಣೆ ಉಳ್ಕೊಂಡು ಹೋದಲ್ವಾ ಮೇನ್ ಇರೋದು ಇದು ಇಲ್ದಿರೋ ಮನೆ ಯಾರು ಇದ್ರ ಕೈ ಎತ್ತೋಣ ಹೌದಲ್ವಾ ಅಣುಬಾಂಬಿನ ಸಂಗಡ ನಾವು ಜೀವನ ಮಾಡ್ತಾ ಇದೀವಿ ಆ ಉದ್ದೇಶಕ್ಕೋಸ್ಕರ ಈ ಗ್ಯಾಸಿನ ಬಗ್ಗೆ ನೀವು ಎಷ್ಟು ತಿಳ್ಕೊಂಡ್ರೆ ಕಡಿಮೆನೇ ಅದಕ್ಕೆ ನೀವು ರಾತ್ರಿ ಆಗ್ಲಿ ಹಗಲಾಗ್ಲಿ ನಿಮ್ಮ ತಾಯಿದಿರೋದು ಅಕ್ಕ ಇರೋದು ಅಜ್ಜಿ ಇರೋದು ಅಮ್ಮ ಇರೋದು ಯಾರೇ ಇರ್ಬೋದು ಫಸ್ಟ್ ಅಡಿಗೆ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಅಂತ ಹೇಳಲೇಬೇಕು ಈ ತಿರುಗಣ್ಣಾಗ ನೀವು ಅದೇ ತಿಳ್ಕೊಂಡು ಹೇಳ್ಬೇಕು ಯಾಕಂದ್ರೆ ರೀಸೆಂಟ್ ಆಗಿ ನಾವು ಇಲ್ಲಿ ನಮ್ಮ ಉಡುಪಿ ಹೋಟ್ಲ್ ಓನರ್ ಹುಡುಗ 2 ದಿನ ಹುಡುಗರು ಅದಲ್ಲ ಈ 15 ದಿವಸ ಹಿಂದ್ಗಡೆ ಅವ್ರು ಚಿಕನ್ ಮಾಡ್ಬೇಕಂತ ಅಂದ್ಬಿಟ್ಟು ಯಾರನ್ನೊಬ್ಬ ರೆಡಿ ಮಾಡ್ತಿದ್ದ ಮತ್ತೊಬ್ಬ ಗ್ಯಾಸ್ ಆನ್ ಮಾಡ್ಕೊಂಡ ಮತ್ತೊಬ್ಬ ಬಂದ ಏನ್ ಮಾಡ್ದ ಕಡಿ ಹೊಡ್ಬಿಟ್ಟು ಅವ್ರಿಗೆ ಗೊತ್ತಾಗಿಲ್ಲ ಗ್ಯಾಸ್ ಲೀಕೇಜ್ ಆಗಿರೋದು 2 ದಿನ ತುಂಬಾ ಬೇಜಾರು ಇಂಜೂರ್ ಆಯ್ತು ಅವ್ರು ಇವಾಗ ಮಣಿಪಾಲಲ್ಲಿ ಟ್ರೀಟ್ಮೆಂಟ್ ತಗೊಂತಾವ್ರೆ ಹೌದಲ್ಲ ದಿನ ಬೆಳಗ್ಗೆ ಅಂದ್ರೆ ನಾವು ಗ್ಯಾಸ್ ಇದ್ದು ಕೇಳ್ತಾ ಇರ್ತೀವಿ ಅದಕ್ಕೋಸ್ಕರ ನಾವು ಪ್ರತಿಯೊಬ್ರು ಮನೆಯಲ್ಲಿ ಹೇಳ್ಬೇಕು ಮತ್ತೆ ಮುಂದಿನ ಜೀವನದಲ್ಲಿ ಇದನ್ನ ಅಳವಡಿಸ್ಕೋಬೇಕು ಇದು ಯಾವ ರೀತಿ ನಾವು ಪ್ರಿಕಾಷನ್ ತಗೋಬೇಕು ಯಾವ ರೀತಿ ಆರಿಸ್ಬೋದು ಇದಕ್ಕೆ ಧೈರ್ಯ ಮುಖ್ಯನಾ ಅಧೈರ್ಯ ಮುಖ್ಯ ಅಂತ ತಿಳ್ಕೊಂಡು ಹೋದಲ್ವ ಈ ಗ್ಯಾಸ್ ಇದೇನಪ್ಪ ಅಂದ್ರೆ ನಮ್ಮ ನೆಗ್ಲೆನ್ಸಿ ನಮ್ಮ ಬೇಜಾರುತನ ಅನ್ನೋ ಟೈಮಲ್ಲಿ ಕೊಲೆ ಮೇಲೆ ಸಣ್ಣ ಗ್ಯಾಸ್ ಇಟ್ಬಿಟ್ಟು ಹೌದಾ ಸಣ್ಣ ಗ್ಯಾಸ್ ಇಟ್ಬಿಟ್ಟು ಅದು ಬೇಯ್ತಾ ಇರಲಿ ಹಳ್ಳಿ ಮನೆ ಕಡೆ ಏನ್ ಮಾಡ್ತಾರೆ ತಾಯಿರು ದನ ಬಂತು ಎಮ್ಮೆ ಬಂತು ಕರ ಬಂತು ಅಂತ ಅಂದ್ಬಿಟ್ಟು ಅವ್ರು ದನ ಕಟ್ಬಿಟ್ಟು ಹುಲ್ಲಾಕಿ ಹೋಗ್ತಾರೆ ಇಲ್ಲಿ ಒಲೆ ಮೇಲೆ ಗ್ಯಾಸ್ ಇಟ್ಟು ಮತ್ತೆ ಬಿಡ್ತಾರೆ ಅದು ಆರೋಗ್ಬಿಡ್ತು ಹೌದಾ ಯಾರೋ ನೆಂಟರು ಬಂದ್ರು ಅಪರೂಪಕ್ಕೆ ಬಂದ್ರು ಯಾವ್ದೋ ಕರೀಲಿ ಅವನ್ಸಕ್ಕಂತ ಅವ್ರು ಮಳೆ ಕೂತ್ಬಿಟ್ಟು ನಾವು ಅಲ್ಲಿ ಏನ್ ಮಾಡ್ತೀವಿ ಲೈಟ್ ಬಿಡ್ತೀವಲ್ವಾ ಜಸ್ಟ್ ಒಂದು ಸ್ಪಾರ್ಕ್ಗೆ ನಾವೇನ್ ಮಾಡ್ತೀವಿ ಬೆಂಕಿ ಆಗುವಂತ ಅವಕಾಶ ಇರುತ್ತೆ ಅದಕ್ಕೋಸ್ಕರ ನಾವು ಪ್ರತಿಯೊಬ್ರು ಗ್ಯಾಸ್ ಬಳಕೆ ಮಾಡ್ತಕ್ಕಂಥವ್ರು ಈ ಗ್ಯಾಸಿನ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು ಈಗ ನಿಮ್ಗೆ ಹಾಸ್ತಿಗೆ ನಾವು ಆರಿಸಿ ನಿಮ್ ಕೈಲೂ ಆರ್ಸಕ್ ಕೊಡ್ತೀನಿ ಬರಬೇಕು ನೀವು ಆರಿಸ್ಬೇಕು ಆಯ್ತಾ ಇಲ್ಲಿ ಕೇಳಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ 2 ಹೈಡ್ರೋಕಾರ್ಬನ್ಗಳಾದ ಬ್ಯೂಟೇನ್ ಮತ್ತು ಪ್ರೋಪೇನ್ ಅಂತಕ್ಕಂಥ ಕಚ್ಚಾ ತೈಲ ಈ ಕಚ್ಚಾ ತೈಲವನ್ನ ಶುದ್ಧೀಕರಿಸಿ ಸಂಸ್ಕರಿಸಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಯಾರಾದ್ರೂ ನೋಡಿದ್ರೆ ಯಾರಾದ್ರೂ ನೋಡಿದ್ರೆ ಯಾವ ರೀತಿ ಇದೆ ಹೇಳಿ ಯಾರು ನೋಡಿದಲ್ವಾ ಇದು ಕಣ್ಣಿಗೆ ಕಾಣತಕ್ಕಂಥ ದ್ರವ ರೂಪ ಇದಕ್ಕೆ ಆಕಾರ ಇಲ್ಲ ಬಣ್ಣ ಇಲ್ಲ ಮತ್ತೆ ಮೇಲೆ ಈ ಗಾಳಿಗಿಂತ 1.5 2 ತೂಕ ಜಾಸ್ತಿ ಇರುತ್ತೆ 1 ಮಿಲಿ ದ್ರಾವಣ ಹೊರಗಡೆ ಬಂತು ಅಂದಾಗ 1700 ಕಣಗಳಾಗ್ತಾವ ಅಲ್ವಾ ನೋಡಿ ಎಷ್ಟು ಡೇಂಜರ್ ಇದೆ 1 ಮಿಲಿ ದ್ರಾವಣ ಹೊರಗಡೆ ವಾತಾವರಣ ಗಾಳಿ ಸೇರ್ಕಂತು ಅಂದ್ರೆ 1700 ಕಣಗಳಾಗ್ತಾವ ಅಂದಾಗ ನಾವ್ ಇದನ್ನ ಗ್ಯಾಸ್ ನಾವು ಯೂಸ್ ಮಾಡ್ಕೊಂಡಾಗ ನಮ್ಮ ಅಜಾಗ್ರತೆ ನಮ್ಮ ಬೇಜಾರತೆ ನಮ್ಮ ಲೇಜ್ನೆಸ್ ಇಂಥವೆಲ್ಲ ಸೇರ್ಕೊಂಡಾಗ ಏನಾಗುತ್ತೆ ಮೈ ಮರ್ತಾಗ ನಾವು ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡಿದ್ರೆ ಅಥವಾ ಒಲೆ ಆಫ್ ಮಾಡದೆ ಇತ್ತಂದಾಗ ಸಣ್ಣ ಲೀಕೇಜ್ ಆಯ್ತು ಅಂದಾಗ ನಾವ್ ಇಡೀ ಕುಟುಂಬನೇ ಕಳ್ಕೊಬೇಕಲ್ವಾ ರಾತ್ರಿ ಹೊತ್ತಲ್ಲಿ ಕಂಪಲ್ಸರಿ ಆಫ್ ಮಾಡ್ಬೇಕು ಅನ್ನೋ ಉದ್ದೇಶ ಅದೇ ನಾವು ರಾತ್ರಿ ರೆಗ್ಯುಲೇಟರ್ ಆಫ್ ಮಾಡಲ್ಲ ತಾಯಿದ್ರೆ ಏನ್ ಮಾಡ್ತಾರೆ ಹೊರಗಡೆ ಹೋಗ್ಬಂದ್ರೆ ಸುಸ್ತಾಗಿರ್ತಾರೆ ಹೌದಾ ಸುಸ್ತಾಗಿರ್ತಾರೆ ನೀವೇನೋ ಹೇಳ್ತೀರಾ ನಾವು ನಿಮ್ಗೆ ಅರ್ಜೆಂಟ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡದೇ ಇಲ್ಲ ಮನೆ ಒಳಗಡೆ ಹಳ್ಳಿ ಮನೆ ಆಗ್ಲಿ ಪೇಟೆ ಮನೆ ಆಗ್ಲಿ ಇವಾಗ ಇಲಿ ಹೆಗಣ ಜರ್ಲೆ ಜಂಟಿಗ ಎಲ್ಲವೂ ಸೇರ್ಕೊಂಡು ಹೋದಲ್ವಾ ನಮ್ಮ ಪೈಪ್ ಮೇಲ್ಗಡೆ ಆಯಿಲ್ ಪದಾರ್ಥ ಇರುತ್ತೆ ಮಸಾಲೆ ಪದಾರ್ಥ ಇರುತ್ತೆ ಎಣ್ಣೆ ಪದಾರ್ಥ ಇರುತ್ತೆ ಇವೆಲ್ಲ ಬಿದ್ದೇನಾಗುತ್ತೆ ಅದು ಕ್ವಾಲಿಟಿ ಕಡಿಮೆ ಆಗ್ತಾ ಬಂದು ಮತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಆ ಪೈಪಿನ ಮೇಲೆ ಅವೆಲ್ಲ ಹೋಗ್ಬಿಟ್ಟು ಕಡ್ದು ಸಣ್ಣ ತೂತ್ ಮಾಡ್ಕೊಂಡಾಗ ಗ್ಯಾಸ್ ಲೀಕೇಜ್ ಆಗಿ ಗೊತ್ತಿರಲ್ಲ ಹೌದಲ್ವಾ ನಾವು ಬೆಳಗ್ಗೆ ಎದ್ದೇನ್ ಮಾಡ್ತೀವಿ ಫಸ್ಟ್ ಬೆಳಗ್ಗೆ ಎದ್ಕೊಂಡು ಏನ್ ಮಾಡ್ತೀವಿ ಗ್ಯಾಸ್ ಲೀಕೇಜ್ ಆಗ್ಬಿಡ್ತೀವಿ ಮನೆ ಒಳಗಡೆ ನಮ್ಗೆ ಗ್ಯಾಸ್ ಲೀಕೇಜ್ ಅಂತೇಳಿ ಯಾರಿಗೂ ಅದ್ರ ಅನುಭವನೇ ಇರೋದಿಲ್ಲ ಹೌದಾ ಬೇರೆ ಯಾರಾದ್ರೂ ವಾಸನೆ ಬರುತ್ತೆ ಆದ್ರೆ ಗ್ಯಾಸ್ ಲೀಕೇಜ್ ಆಗಿದ್ದ ಅನುಭವ ಯಾರಿಗೂ ಬರಲ್ಲ ಯಾಕಂದ್ರೆ ನಮ್ಮ ಆತ್ಮದಲ್ಲೇ ನಾವು ಇರ್ತೀವಿ ಹೌದಲ್ವಾ ನಾನು ಪಡಿಸ್ತೀವಿ ಬೆಳಗ್ಗೆ ಎದ್ದ ಕೂಡಲೇ ಏನ್ ಮಾಡ್ತೀವಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ ಎದ್ದು ಕೂಡಲೇ ಏನ್ ಮಾಡ್ತೀವಿ ಬೆಳಗ್ಗೆ ಏನ್ ಮಾಡ್ತೀವಿ ನಾವು ಲೈಟ್ ಹಾಕಿದ್ರೆ ಕರೆಂಟ್ ಹೋಗಿ ಸಾಕಾಗ್ಬಿಡ್ತೀವಿ ಹೌದಾ ಬೆಳಿಗ್ಗೆ ಸೂರ್ಯನ ಕಿರಣ ಯಾರು ಮಾಡಲ್ಲ ಎಲ್ಲರೂ ಬಸ್ ಮಾಡ್ಬಿಟ್ರೆ ಅದಕ್ಕೋಸ್ಕರ ರೆಗ್ಯುಲೇಟರ್ನ ಕಂಪಲ್ಸರಿ ಆಫ್ ಮಾಡಬೇಕು ಅಂತ ಹೇಳೋ ಉದ್ದೇಶ ಅದೇ ರಾತ್ರಿ ನಿದ್ರೆಗಣ್ಣಾದ್ರೂ ನೀವು ಎದ್ದೋಗ್ಬಿಟ್ಟು ರೆಗ್ಯುಲೇಟರ್ನ ಆಫ್ ಮಾಡಬೇಕು ಅನ್ನೋ ಉದ್ದೇಶ ಅದೇ ಅದಲ್ಲ ಈಗ ಯಾರು ನೋಡಿಲ್ಲ ಅಲ್ವಾ ಇದನ್ನ ಇದ್ರ ಒಳಗಡೆ ಯಾವ ರೀತಿ ಇರುತ್ತೆ ನೋಡಿಲ್ಲ ಅದು ಕಣ್ಣಿಗೆ ಕಾಣ್ತಕ್ಕಂಥ ದ್ರವ ರೂಪ ನೋಡಿ ಈ ತರ ತಿಳಿ ರೂಪಕ್ಕಿರುತ್ತೆ ಕಣ್ಣಿಗೆ ಕಾಣ್ತಕ್ಕಂಥ ದ್ರವ ರೂಪ ಇರುತ್ತೆ ತಿಳಿ ರೂಪಕ್ಕಿರುತ್ತೆ ಅಲ್ವಾ ಜಸ್ಟ್ ಒಂದು ಸ್ಪಾರ್ಕ್ ಮಾಡಿದ್ವಿ ಹೌದಾ ಹೇಳಿ ಜಸ್ಟ್ ಒಂದು ಸ್ಪಾರ್ಕ್ ಈಗ ಈ ಮನೆ ಒಳಗಡೆ ಕರೆಂಟ್ ಗ್ಯಾಸ್ ಲೀಕೇಜ್ ಆಗ್ಬಿಟ್ಟಿದೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಜಾತ್ರೆ ಹೋಗ್ಬಿಟ್ವಿ ಸಾಗರ ಜಾತ್ರೆಗೆ ಅಲ್ವಾ ರಾತ್ರಿ 3 ಗಂಟೆವರೆಗೂ ಜಾತ್ರೆ ಸುತ್ತಾಡ್ಕೊಂಡು ಬಂದ್ರಿ ಬಂದ ನಂತರ ಗ್ಯಾಸ್ ಆಫ್ ಮಾಡ್ಲೇ ಇಲ್ಲ ನಿಮ್ಮ ಅಮ್ಮನೂ ಆಫ್ ಮಾಡಲ್ಲ ನೀವು ಆಫ್ ಮಾಡಲ್ಲ ನಿಮ್ಮ ಮನೆ ಹತ್ರ ಯಾರು ಆಫ್ ಮಾಡಲ್ಲ ಅದು ಲೀಕೇಜ್ ಆಗ್ಬಿಟ್ಟಿದೆ ಅಲ್ವಾ ಕಿಟಕಿ ಭಾಗ ಕಳ್ಸ್ಕೊಂಡು ರಾತ್ರಿ 3 ಗಂಟೆ ಬಂದ್ರಿ ವೆಹಿಕಲ್ ತಗೊಂಡು ಭಾಗ ತೆಗಿತಾರೆ ಏನ್ ಮಾಡ್ತಾರಾಗ ಲೈಟ್ ಹಾಕ್ತೀರಾ ಲೈಟ್ ಹಾಕಿದ್ರೆ ಅದೇ ಭಸ್ಮ ಲೈಟ್ ಹಾಕಿದ್ರೆ ಏನಾಗುತ್ತೆ ಭಸ್ಮ
ಗ್ಯಾಸು ನಾವು ಎಷ್ಟು ಯೂಸ್ ಮಾಡ್ತೀವಿ ನೋಡಿ, ಅದು ಗ್ಯಾಸ್ ಲೀಕೇಜ್ ಆದ್ರೂ ಡೇಂಜರ್, ಉರಿದಾದ್ರೂ ಡೇಂಜರ್. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೇಳೋದು ಗ್ಯಾಸ್ ಲೀಕೇಜ್ ಆಗಿರ್ತದೆ. ಆ ಲೀಕೇಜಿಗೆ ಒಂದು ಸ್ಮೆಲ್ಗೆ ಬರ್ಲಿಕ್ಕೆ ಈಥೇಲ್ ಮರ್ಕ್ಯಾಪ್ ಅನ್ನೋ ಒಂದು ಕೆಮಿಕಲ್ ಹಾಕ್ತಾರೆ. ಸ್ಮೆಲ್ ಬರೋದು ಗೊತ್ತಲ್ವಾ ನಮಗೆ? ಅದು ಗಾಳಿ ಲೀಕೇಜ್ ಆಗೋದು ಗೊತ್ತಿರಲ್ಲ. ಅದಕ್ಕೋಸ್ಕರ ಸ್ಮೆಲ್ ಬರ್ಲಿಕ್ಕೆ ಈಥೇಲ್ ಮರ್ಕ್ಯಾಪ್ ಅಂತ ಒಂದು ಕೆಮಿಕಲ್ ಹಾಕೋದ್ರಿಂದ ಗ್ಯಾಸ್ ಲೀಕೇಜ್ ಆಯ್ತು ಅನ್ನೋ ತಕ್ಷಣ ತಿಳ್ಕೊಂಡು ಫಸ್ಟ್ ನಾವು ಡೋರ್ ಓಪನ್ ಮಾಡ್ಲಿ, ಕಿಟಕಿ ಬಾಗಿಲು ಓಪನ್ ಮಾಡಿ. ಕತ್ಲಾಗಿದ್ರು ಕೂಡ ಆಫ್ ಮಾಡಿರೋದು ನಿಮ್ಮಮ್ಮ, ಅಯ್ಯೋ ನಮ್ಮಮ್ಮ ಲೈಟ್ ಆಗಿ ಅಂತ ಆಫ್ ಮಾಡಕ್ಕೂ ಹೋಗ್ಬಾರ್ದು. ಆಫ್ ಮಾಡಿದ್ರು ಡೇಂಜರೇ. ಅದ ಕತ್ಲಾಗಿದೆ, ನನ್ಗೆ ಫ್ಯಾನ್ ಬೇಕು ಅಂತ ಹೇಳಿ ಲೈಟ್ ಹಾಕಿದ್ರು ಡೇಂಜರೇ. ನೋಡಿ ಅಲ್ಲೂ ಸ್ಪಾರ್ಕ್ ಬರುತ್ತೆ, ಕರೆಂಟ್ ಸ್ಪಾರ್ಕ್ ಬರ್ತಲ್ವಾ? ಆ ಸ್ಪಾರ್ಕ್ ಬರೋ ಸಲುವಾಗಿ ನಾವು ಲೈಟ್ ಆಫ್ ಮಾಡಿದ್ರು ಡೇಂಜರೇ, ಆನ್ ಮಾಡಿದ್ರು ಡೇಂಜರೇ. ಆಮೇಲೆ ಇದನ್ನ ಕಿಟಕಿ ಬಾಗಿಲ ಓಪನ್ ಮಾಡ್ಬಿಟ್ಟು 2 ತಾಸು ಮನೆ ಒಳಗೆ ಯಾವುದೇ ತರದ ಬೆಳಕು ಬರ್ತಕ್ಕಂಥ ಕೆಲಸ ಮಾಡೋದು. ದೇವ್ರ ದೀಪ ಹಚ್ಚಿದಾಗ್ಲಿ, ಲೈಟ್ ಹಚ್ಚಿದಾಗ್ಲಿ, ಫ್ಯಾನ್ ಹಾಕೋದಾಗ್ಲಿ, ಅರ್ಥ ಆಯ್ತಾ? ಮೇನ್ ಬತ್ತ ಹಚ್ಚಿದಾಗ್ಲಿ, ಮೊಬೈಲ್ ಟಾರ್ಚ್ ಆನ್ ಮಾಡೋದಾಗ್ಲಿ, ಅದ್ರಲ್ಲೂ ಸ್ಪಾರ್ಕ್ ಇರ್ತಾನೆ. ಮೊಬೈಲ್ ಟಾರ್ಚ್ ಆನ್ ಮಾಡಿದ್ರು ಕೂಡ ಅದು ನಾವು ಯಾವುದೇ ಕಾರಣಕ್ಕೂ ಮಾಡಬಹುದು. ನಾವು ಬರೀ ಕಾಲದಲ್ಲಿ ಇರಬೇಕು. ನಾವು ಕಿಟಕಿ ಬಾಗಿಲ ಓಪನ್ ಮಾಡಬೇಕು, ಅಷ್ಟೇ ಸೂಕ್ಷ್ಮತೆ ಅಂತ ತೆಗಿಬೇಕು. ಕಿಟಕಿ ಬಾಗಿಲು ತೆಗಿಬೇಕಾದ್ರೂ ಅಷ್ಟೇ ಸೂಕ್ಷ್ಮತೆ ಅಂತ. ಕಬ್ಬಿಣ ಕಿಟಕಿ ಆಯ್ತಂದ್ರೆ ನಾವು ಶಬ್ದ ಬರ್ತಲ್ವಾ, ಟರಗಟ ಶಬ್ದ ಬರ್ತಾ, ಆ ಶಬ್ದ ಬರೋ ಟೈಮಲ್ಲಿ ಸ್ಪಾರ್ಕ್ ಬಂದ್ರೆ ಬೆಂಕಿ ಆಗೋ ಚಾನ್ಸಸ್ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಗ್ಯಾಸ್ ಲೀಕೇಜ್ ಆದ ತಕ್ಷಣ ನಾವೇನು ಫಸ್ಟ್ ಕಿಟಕಿ ಬಾಗಿಲ ಸೇರಿ ಅಡಿಗೆ ಮನೆ ಹೋಗ್ಬಿಟ್ಟು ಸಿಲಿಂಡರ್ ತಗೊಂಡೋಗಿ ನೀವು ಫ್ರೆಂಡ್ ಮನೆಗೆ ಇಟ್ಬಿಟ್ಟು ಹೋಗ್ತಾವ್ರೆ ಗೊತ್ತಲ್ಲ, ಅಲ್ಲಿ ಇಟ್ಬಿಟ್ರೆ ಅವ್ನು ಮನೆ ಆಗಲಿ ಮಾಡಕ್ ಹೋಗ್ಬಾರ್ದು. ಸಿಲಿಂಡರ್ ತಗೊಂಡೋಗ್ಬಿಟ್ಟು ಓಪನ್ ಪ್ಲೇಸ್ ಇಡಬೇಕು. ಕಿಟಕಿ ಬಾಗಿಲು ತೆಗೆದ ನಂತರ 2 ತಾಸು ಮನೆಯಲ್ಲಿ ಯಾವುದೇ ತರದ ಅಡಿಗೆ ಮಾಡ್ಬೇಕಂತ ಕೆಲಸ ಮಾಡಬಾರ್ದು. 2 ತಾಸು ಯಾಕೆಂತಂದ್ರೆ ಮನೆ ಒಳಗಡೆ ರೂಮ್ ಬೈ ಹೋದಲ್ಲ, ಗ್ಯಾಸು ತಳಮಟ್ಟದಲ್ಲಿ ಶೇಖರಣೆ ಆಗಿರುತ್ತೆ. ಅದು ಗಾಳಿಗಿಂತ 1-2 ಭಾರ ತೂಕ ಜಾಸ್ತಿ ಇರ್ಬೋದ, ಮೇಲ್ಮಟ್ಟಕ್ಕೆ ಬರಲ್ಲ, ತಳಮಟ್ಟದಲ್ಲಿ ಶೇಖರಣೆ ಆಗಿರ್ತದೆ. ನೀವು ಅಡಿಗೆ ಮನೆ 3-4 ಆಚೆಗಿರಲಿ, ತಳಮಟ್ಟದಲ್ಲಿ ಶೇಖರಣೆ ಆಗಿರುತ್ತೆ. ಆ ಶೇಖರಣೆ ಆಗಿರೋ ಗ್ಯಾಸ್ಗೆ ನಾವು ಎಲ್ಲೇ ಲೈಟ್ ಸ್ವಿಚ್ ಹಾಕಿದ್ರು ಕೂಡ ಇವಾಗ ಗ್ಯಾಸ್ ಸಿಲಿಂಡರ್ ಅಲ್ಲೇ ಇದ್ದು ನಾವು ಇಲ್ಲಾಗ ಲೈಟ್ ಸ್ವಿಚ್ ಹಾಕ್ಬಾರ್ದು ಅಂದ್ರೂ ಕೂಡ ಹೊಗೆ ಹಾಕ್ಬಿಡ್ತೀವಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಲೀಕೇಜ್ ಆದ ತಕ್ಷಣ ಫಸ್ಟ್ ಕಿಟಕಿ ಬಾಗಿಲು ಓಪನ್ ಮಾಡಿ ಯಾವುದೇ ಲೈಟ್ ಸ್ವಿಚ್ ಹಾಕೋದು, ಸಿಲಿಂಡರ್ ತಗೊಂಡು ಹೊರಹಾಕಿ 2 ತಾಸು ನಾವು ಮನೆಯೊಳಗೆ ಯಾವುದೇ ಬೆಳಕು ಬರ್ತಕ್ಕಂಥ ಕೆಲಸ ಮಾಡಬಾರ್ದು. ಗ್ಯಾಸ್ ಲೀಕೇಜ್ ಆಗಿ ಕೂಡ ನೋಡಕ್ ಬರೋ ಜನ ಜಾಸ್ತಿ ಇರ್ತಾರೆ, ಬಿಡಿ ಸೇರು ಇರ್ತಾರೆ ಅಲ್ವಾ? ಜನಸೇವೆಯಲ್ಲಿ ಬಿಡಿ ಸೇರ್ ಚಟ ಜಾಸ್ತಿ ಜನ ಇರುತ್ತೆ. ಅವ್ರನ್ನ ಫಸ್ಟ್ ಅವಾಯ್ಡ್ ಮಾಡ್ಕೊಬೇಕು ನಾವು. ಇಲ್ಲ ಸರ್ ನಾವೆಲ್ಲ ಸೇಫ್ ಮಾಡ್ಕೊಂಡು ಹೊರಗಡೆ ಇಟ್ಕೊಂಡಾಗ ಅವ್ರು ಬಂದಾಗ ಬಿಡಿ ಸೇರ್ಬಿಟ್ಟು ಡಮ್ ಹೌದಾ? ಹಾಗಾಗಿ ಸಿಲಿಂಡರ್ ನಾವು ಎಷ್ಟು ಸೇಫ್ ಆಯ್ತು ಇರ್ಬೇಕು. ಆಮೇಲೆ ಈ ಪೈಪ್ ಇದೆಯಲ್ಲ, ಗ್ಯಾಸ್ ಸಿಲಿಂಡರ್ ಪೈಪ್ ಇದೆಯಲ್ಲ, ಈ ಪೈಪನ್ನ ನಾವು ಸುರಕ್ಷಾ ಪೈಪನ್ನ ಕನಿಷ್ಠ ಅಂದ್ರೆ 3 ವರ್ಷಕ್ಕೊಂದ್ಸರಿ ನಾವು ಚೇಂಜ್ ಮಾಡಲೇಬೇಕು. ಯಾಕಂದ್ರೆ ಪ್ಲಾಸ್ಟಿಕ್ ಪೈಪ್ ಹಾಕಿದಾಗ ಉರಿತಾಗುತ್ತೆ, ಮಸಾಲೆ ಐಟಮ್ ಎಲ್ಲ ಪದಾರ್ಥಗಳು ಬಿದ್ದಿಲ್ಲ ಅಂತಲ್ಲಿ ರಿಂಕಸ್ ಬರುತ್ತೆ. ಈ ರೀತಿ ಟ್ವಿಸ್ಟಾಗಿ ರಿಂಕಸ್ ಬರ್ತಾರೆ. ಪೈಪ್ ಸಣ್ಣಕ್ಕೆ ಲೀಕೇಜ್ ಆದ್ರೂ ಕೂಡ ನಮಗೆ ಗೊತ್ತಿರಲ್ಲ. ರೆಗ್ಯುಲೇಟರ್ ಆನ್ ಮಾಡ್ತೀವಿ, ಒಲೆ ಆಫ್ ಮಾಡಲ್ಲ, ಸಣ್ಣಕ್ಕೆ ಲೀಕೇಜ್ ಆಗುತ್ತೆ, ಗೊತ್ತಿರಲ್ಲ. 2 ತಾಸು 3 ತಾಸು ಒಂದು ನೈಟ್ ಬಿಟ್ಟಾದ್ಮೇಲೆ ನಮಗೆ ನಾವು ಲೈಟ್ ಸ್ವಿಚ್ ಆಗಿ ಕೂಡ ಬೆಂಕಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ರತಿ 2-3 ವರ್ಷಕ್ಕೊಂದ್ಸರಿ ಸುರಕ್ಷಾ ಪೈಪನ್ನ, ಕ್ವಾಲಿಟಿ ಪೈಪನ್ನ ನೀವು ಬಳಕೆ ಮಾಡಬೇಕು. ಬಳಕೆ ಮಾಡಿ ರೆಗ್ಯುಲೇಟರ್ ಹಾಕ್ಬೇಕಂದ್ರೆ ಇದು ಒಳಗಡೆ ರಬ್ಬರ್ ಪ್ಯಾಕೆಟ್ ಇರುತ್ತೆ, ಇದ್ರ ಒಳಗಡೆ ರಬ್ಬರ್ ಇರುತ್ತೆ. ಈ ರಬ್ಬರ್ ಇರೋ ಸಲುವಾಗಿ ಏನಾಗುತ್ತೆ, ನಾವು ಆಯಿಲ್ ಹಾಕೋದಾಗ್ಲಿ, ಎಣ್ಣೆ ಹಾಕೋದಾಗ್ಲಿ, ಸೋಪ್ ಹಾಕೋದಾಗ್ಲಿ ಇಂಥದೆಲ್ಲ ಮಾಡೋದು. ಯಾಕಂದ್ರೆ ಸರಾಗ ಒಳಗೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಹಾಗೆ ಟರ್ನ್ ಮಾಡಿ ಕಳಿಸ್ಬೇಕು. ಯಾಕಂದ್ರೆ ಒಳಗಡೆ ರಬ್ಬರು ಕ್ರಮೇಣ ಏನಾಗುತ್ತೆ, ಲಡ್ ಆಗಿ ಸಣ್ಣ ಪೀಸ್ಗಳಾಗ್ಬಿಡ್ತದೆ. ಅದೇನ್ ಮಾಡ್ತೀವಿ ನಾವು, ರೆಗ್ಯುಲೇಟರ್ ಆನ್ ಮಾಡಿದಾಗ ಪೋರ್ಸಲ್ಲಿ ಇರ್ತಲ್ಲ, ಹೊಸ ಸಿಲಿಂಡರ್ ಕುಡಿಸಿದಾಗ ಪೋರ್ಸ್ ಇರೋದೋಸ್ಕರ ಆ ಸಣ್ಣ ಪೀಸ್ ಎಲ್ಲ ಬಂದು ಒಲೆ ಹತ್ರ ಬ್ಲಾಕ್ ಆಗುತ್ತೆ. ಆವಾಗ ಏನಾಗ್ತದೆ, ಈ ಪೈಪಲ್ಲಿ ಎಲ್ಲರೂ ಡ್ಯಾಮೇಜ್ ಇತ್ತು ಅಥವಾ ಇಲ್ಲಿ ಡ್ಯಾಮೇಜ್ ಇತ್ತು ಅಂದ್ರೆ ಇಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅಂತ ಚಾನ್ಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಇದನ್ನ ಫಿಟ್ ಮಾಡಿ ರೆಗ್ಯುಲೇಟರ್ ಹಾಕಿದ ಮೇಲೆ ಇಲ್ಲಿಗೆ ನಾವು ಸೋಪಿನ ನೀರು ಬಿಡಬೇಕು. ಸೋಪಿನ ನೀರು ಬಿಟ್ಟಾಗ ಏನಾಗುತ್ತೆ, ಗುಳ್ಳೆಗಳು ಬರ್ತವೆ ಹೌದಾ? ಆ ಗುಳ್ಳೆಗಳು ಬಂದಾಗ ಗ್ಯಾಸ್ ಲೀಕೇಜ್ ಕನ್ಫರ್ಮ್ ಮಾಡ್ಕೊಂಡು ಇದ್ರ ಮೇಲೆ ಮತ್ತೊಂದು ಕ್ಲಿಪ್ ಹಾಕಿ ಅವಾಗ ಅಡಿಗೆ ಮಾಡಬೇಕು. ಆಮೇಲೆ ಒಲೆ ಆದ್ರೂ ಅಷ್ಟೇ, ಎಲ್ಲಾ ಪದಾರ್ಥ ಎಣ್ಣೆ ಮಸಾಲೆ ಪದಾರ್ಥ ಹಾಲಿಗೆ ಇರುತ್ತೆ, ಇಂಥದೆಲ್ಲ ಬಿದ್ದಾಗ ಅದು ಕಿಟ್ಟು ಕಟ್ಕೊಂಡ್ಬರುತ್ತೆ ಹೌದಲ್ಲ, ಬರಲ್ಲ ಗೊತ್ತಾ? ಒಂದಲ್ಲಿ ದೊಡ್ಡದು ಬರುತ್ತೆ, ಒಂದಲ್ಲಿ ಸಣ್ಣ ಬರುತ್ತೆ ಫ್ಲೇಮ್. ಆ ಫ್ಲೇಮ್ ದೊಡ್ಡದು ಬರೋ ಉದ್ದೇಶ ಅಂತಂದ್ರೆ ಕರೆಕ್ಟ್ ಆಗಿ ನಾವು ಅದನ್ನ ವಾಶ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆ ಸಣ್ಣ ಹೋಲಿಗೆ ಸೂಜಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಒಂದು. ಆಮೇಲೆ ರೆಗ್ಯುಲೇಟರ್ ಒಲೆ ಒಳಗಡೆ ಒಂದು ಸಣ್ಣ ನಿಪ್ಪಲ್ ಇದೆ, ಆ ನಿಪ್ಪಲ್ ಸಹಿತ ನಾವು ಸಣ್ಣ ಸೂಜಿ ಒಳಗೆ ಹೋಲ್ ಮಾಡ್ಕೋಬೇಕು. ಅದೆಲ್ಲ ಒಳಗಡೆ ಸೇರ್ಕೊಂಡು ಅದು ಬ್ಲಾಕ್ ಆಯ್ತು ಅಂತಂದ್ರೆ ಉರಿ ಜಾಸ್ತಿ ಬರಲ್ಲ. ನೋಡಿದ್ರೆ ಯಾರಾದ್ರೂ ಒಲೆ ಉಲ್ಟಾ ಮಾಡಿ ನೋಡಿದಿರಾ? ಉಲ್ಟಾ ಮಾಡಿ ನೋಡ್ರಿ, ರೆಗ್ಯುಲೇಟರ್ ಆಫ್ ಹಾಕೊಂಡು ಒಲೆ ಉಲ್ಟಾ ಮಾಡಿ ನೋಡ್ರಿ, ಅದು ಒಳಗಡೆ ಇದಿರ್ತ ಬರ್ನಲ್ ಇರ್ತಲ್ವಾ, ಆ ಬರ್ನಲ್ ಬಿಚ್ಚಿ ತೆಗೆದಾಗ ಒಳಗಡೆ ಸಣ್ಣ ನಿಪ್ಪಲ್ ಇರುತ್ತೆ. ಆ ನಿಪ್ಪಲ್ಲು ಸಹಿತ ಬ್ಲಾಕ್ ಇತ್ತಂದ್ರೆ ಗ್ಯಾಸು ಸರಾಗವಾಗಿ ಬರಲ್ಲ. ಅರ್ಥ ಆಯ್ತಾ? ಅದನ್ನು ನೀವು ಒಲೆಯನ್ನು ಕ್ಲೀನ್ ಮಾಡ್ಕೊಂಡ್ರೆ ನಾವು ಸೇಫ್ ಆಗಿರ್ಬೋದು ಅನ್ನೋ ಉದ್ದೇಶ. ಆಮೇಲೆ ಈ ರೆಗ್ಯುಲೇಟರ್ ಸುರಕ್ಷಾ ISI ಮಾರ್ಕ್ ಕಂಪನಿ, ಯಾವುದೇ ಕಂಪನಿ ಇರಲಿ, ನಾವು ಅಂಗಡಿ ಸಿಗ್ತೇವೆ 200-300 ರೂಪಾಯಿ ಕೊಟ್ಟರೆ ಅಂಗಡಿ ಸಿಗ್ತಾ ತಗೊಂಡೋಗಿ ಹಾಕಿದ್ರೆ ಅದು ಅದಕ್ಕೆ ಸೇಫ್ಟಿ ಇರೋದಿಲ್ಲ, ಮತ್ತೆ ಇನ್ಸೂರೆನ್ಸ್ ಇರಲ್ಲ. ಕಂಪನಿ ರೆಗ್ಯುಲೇಟರ್ ತಗೊಂಡ್ರೆ ಇನ್ಸೂರೆನ್ಸ್ ಇರುತ್ತೆ,
ಇದು ನಾವು ಸೇಫ್ ಆಗಿ ಬಳಕೆ ಮಾಡಬಹುದು. ಅರ್ಥಾಯ್ತಾ? ಅದು ರೊಟೇಷನ್ ಆಗ್ತಾ ಇರುತ್ತೆ, ಅಂಗಲ್ ಅದು ಸೆಕೆಂಡ್ಸ್ ಆಗಿರುತ್ತೆ, ಅದು ರೊಟೇಷನ್ ಆಗ್ತಾ ಇರುತ್ತೆ. ನಾವು ಯಾವ ಕಡೆ ಹಾಕೊಂಡು ಹೋಗ್ತಾರೆ, ಕೆಳಗೆ ಹಾಕೋ, ಮೇಲ್ ಹಾಕೋ, ಕ್ರಾಸ್ ಮಾಡಿದ್ರೆ ಹಾಕೋ, ಲೆಫ್ಟ್ ಮಾಡಿದ್ರೆ ಹಾಕೋ ಮುಟ್ಟಿರಲ್ಲ. ಹಾಗಾಗಿ ಅದು ರೊಟೇಷನ್ ಆಗೋಸ್ಕರ ಕಂಪ್ನಿ ರೆಗ್ಯುಲೇಟರ್ ನೀವು ಬಳಕೆ ಮಾಡಿ. ಅರ್ಥಾಯ್ತಾ? ಆಮೇಲೆ ಸಿಲಿಂಡರ್ ತರ್ತೀರಾ, ಸಿಲಿಂಡರ್ ಇದು ಎಷ್ಟು ಕಡೆ ಎತ್ತು ಗೊತ್ತಾಗ್ತಿರ್ತಾರೆ ನಾವು ಅಲ್ವಾ? ನಮ್ಮ ಮನೆ ಕೆಳಗೆ ಇಳಿಸ್ತಾರ ತಂದು ಇರ್ತದಲ್ವಾ, ಮೆತ್ತು ಹೋಗಿದಾರಲ್ವಾ, ಆ ಎತ್ತು ಒಗದ ಸಂದರ್ಭದಲ್ಲಿ ಇದಕ್ಕೊಂದು ವಾಯ್ಸರ್ ಬರುತ್ತೆ. ಆ ವಾಯ್ಸರ್ನ ಚೆಕ್ ಮಾಡ್ಕೋಬೇಕು, ವಾಯ್ಸರ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಂಡ ನಂತರ ಏನಾಗುತ್ತೆ, ನೀವು ರೆಗ್ಯುಲೇಟರ್ ಕೂರಿಸ್ತೀರಾ, ರೆಗ್ಯುಲೇಟರ್ ಕೂರಿಸಿದಾಗ ಸರಿಯಾಗಿ ಕೂರಲ್ಲ. ರೆಗ್ಯುಲೇಟರ್ ಈ ತರ ಕೂರಿಸ್ತೀರಿ, ಆನ್ ಮಾಡ್ತೀರಿ, ಒಳಗಡೆ ಪಿನ್ನು ಒಳಗಡೆ ಹೋಗಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಯಾಕೆ ಆ ರೀತಿ ಆಗುತ್ತೆ ಅಂದ್ರೆ ಒಳಗಡೆ ಗ್ಯಾಸ್ ಇದೆಯಲ್ಲ ಅದು ಎಷ್ಟು ಬೇಕು ಅಷ್ಟೇ ತುಂಬಿದ್ರೆ ಮಾತ್ರ 14 kg ಇರುತ್ತೆ. ಅನ್ಲಿಮಿಟೆಡ್ ತುಂಬಿದ್ರೆ ಮಾತ್ರ ಏನಾಗುತ್ತೆ, ಈ ಪಿನ್ನು ರೆಗ್ಯುಲೇಟರ್ ನಿಪ್ಪಲು ಕರೆಕ್ಟ್ ಒಳಗೆ ಹೋಗುತ್ತೆ. ಇಲ್ಲ ಅಂತಂದ್ರೆ ನಿಪ್ಪಲು ಒಳಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ ಗ್ಯಾಸಿನ ಒತ್ತಡ ಜಾಸ್ತಿ ಇರುತ್ತೆ, ಇದ್ರ ಒಳಗಡೆ ಪಿನ್ ಜಾಮ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಜಸ್ಟ್ ಒಂದು ಪೆನ್ ತಗೊಂಡು ಈ ತರ ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಜಾಮ್ ಆಗಿರುತ್ತಲ್ಲ, ಆಯ್ತು, ಅದು ಜಾಮ್ ಆಗಿರ್ತದೆ, ಸ್ವಲ್ಪ ರಿಲೀಫ್ ಸಿಗುತ್ತೆ. ಅರ್ಥಾಯ್ತಾ? ಮತ್ತೆ ಈ ರೆಗ್ಯುಲೇಟರ್ ಮೇಲೆ ಕೆಳಗೆ ಆನ್ ಆಗುತ್ತೆ. ಅರ್ಥಾಯ್ತಾ? ಆಯ್ತು, 10 ನಿಮಿಷ. ರೆಗ್ಯುಲೇಟರ್ ಕೂಡಿಸಿದ್ರು ಕೂಡ ಈಗ ನೋಡಿ, ಸಿಲಿಂಡರ್ ಸಹಿತ ರೆಗ್ಯುಲೇಟರ್ ಮೇಲೆ ಬರ್ಬೇಕು. ಅರ್ಥಾಯ್ತಾ? ರೆಗ್ಯುಲೇಟರ್ ಸಹಿತ ಮೇಲ್ ಬರಬೇಕು. ಸಿಲಿಂಡರ್ ಅಂಟೆ ಈ ತರ ಮೇಲ್ ಬಂತು ಅಂದ್ರೆ ಕರೆಕ್ಟ್ ಆಗಿ ಲಾಕ್ ಹಾಕೊಂಡ್ರಿ. ನಾವೇನ್ ಮಾಡ್ತೀವಿ, ಆತುರಕ್ಕೆ ಕೂರಿಸ್ಕೊಂಡ್ಬಿಡ್ತೀವಿ, ರೆಗ್ಯುಲೇಟರ್ ಆನ್ ಮಾಡ್ತೀವಿ. ರೆಗ್ಯುಲೇಟರ್ ಆನ್ ಮಾಡಿದಾಗ ಪೂರ್ತಿ ಗ್ಯಾಸು ಒಲೆಗೆ ಸಪ್ಲೈ ಆಗಲ್ಲ, ಇಲ್ಲೇ ಲೀಕ್ ಆಗಿ ಶುರುವಾಗುತ್ತೆ. ಹೌದಲ್ವಾ? ಅದಕ್ಕೋಸ್ಕರ ಫಸ್ಟ್ ರೆಗ್ಯುಲೇಟರ್ ನೋಡ್ಕೊಂಡು ಅದ್ರೊಳಗಡೆ ವಾಯ್ಸರ್ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ಆಗಿದಿಲ್ಲ ಅನ್ನೋದು ಚೆಕ್ ಮಾಡ್ತೀವಿ. ಆಮೇಲೆ ಇದು ತಳಮಟ್ಟಿಗೆ ಇರಬೇಕು, ಸಿಲಿಂಡರ್ ಯಾವುದು ಕೆಳಗಡೆ ಇರಬೇಕು. ಯಾಕೆಂದ್ರೆ ಗಾಳಿಗಿಂತ ಭಾರ ಜಾಸ್ತಿ ಇರ್ಬೇಕಾರ ಸಿಲಿಂಡರ್ ಕೆಳಗೆ ಇರಬೇಕು, ಒಲೆ ಮೇಲೆ ಇರಬೇಕು, ಒಲೆ ಪಕ್ಕದಲ್ಲಿ ಕಿಟಕಿ ಇರಬೇಕು. ಇನ್ ಕೇಸ್ ನಾವು ಮೊಬೈಲ್ ಸಣ್ಣ ಒಲೆ ಇಟ್ಬಿಟ್ಟು ಯಾವುದೋ ಒಂದು ಧಾರಾವಾಹಿ ಬಂತ ನೋಡ್ತಾ ಇದ್ಬಿಟ್ಟು ದಾರ ಹೋಗ್ಬಿಡುತ್ತೆ. ಹೌದಾ? ಆರ್ ಹೋಯ್ತು ಅಂತಂದಾಗ ಗ್ಯಾಸ್ ಎಲ್ಲ ಕಡೆಗೆ ತುಂಬ್ಕೊಂಬಾರ್ದು ಅನ್ನೋದು ಕಿಟಕಿ ಇಳಿಸೋದ್ರೆ ಗಾಳಿ ಸಂದ್ರೆ ಪಾಸ್ ಆಗೋಗುತ್ತೆ ಅನ್ನೋದಕ್ಕೆ ಒಲೆ ಮೇಲೆ ಇರಬೇಕು, ಒಲೆ ಪಕ್ಕದಲ್ಲಿ ಕಿಟಕಿ ಇರಬೇಕು. ಅರ್ಥ ಆಯ್ತಾ? ಆಮೇಲೆ ಗೀಜರ್ ಬಳಸ್ತೀರಾ, ಇವಾಗೆಲ್ಲ ಹೆಚ್ಚಾಗಿ ಬೇರೆ ಗ್ಯಾಸ್ ಗೀಜರ್ ಬಳಸ್ತೀವಿ. ಗ್ಯಾಸ್ ಗೀಜರ್ ಬಳಸಿದಾಗ ಮೇಲ್ಗಡೆ ವೆಂಟಿಲೇಷನ್ ಇರಬೇಕು. ನಾವೇನ್ ಮಾಡ್ತೀವಿ, ಸ್ನಾನಕ್ಕೆ ಹೋದಾಗ ಬಕೆಟ್ ನೀರು ಬಿಟ್ಕೊಂಡು ಕಿಟಕಿ ಬಾಗಿಲಿರಲ್ಲ, ಕಿಟಕಿ ಬಾಗಿಲಿರಲ್ಲ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡ್ಕೊಂಡು ಸ್ನಾನಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ವೆಂಟಿಲೇಷನ್ ಇರಲ್ಲ, ಬಾತ್ರೂಮ್ ಮೇಲ್ಗಡೆ ಕಿಟಕಿ ಇರಲ್ಲ. ಆ ಕಿಟಕಿ ಇಲ್ಲದ ಸಂದರ್ಭ ಏನಪ್ಪ ಅಂದ್ರೆ ಗ್ಯಾಸ್ಗೆ ಗಾಳಿ ಸಿಕ್ಕಿದ್ರೆ ಮಾತ್ರ ಉರಿತಾ ಇರುತ್ತೆ, ಗಾಳಿ ಸಿಕ್ಕಂದ್ರೆ ಆರೋಗ್ಬಿಡುತ್ತೆ. ಗಾಳಿ ಸಪ್ಲೈ ಬೇಕೇ ಬೇಕು ಆಯ್ತಾ? ಗಾಳಿ ಸಿಗಲ್ಲ ಆರೋಗ್ಬಿಟ್ಟು ಅದು ವಿಷಾನಿಲಾಗಿರುತ್ತೆ. ನಾವು ಸೇವನೆ ಮಾಡಿದ್ರೆ ಅಂತ ಆಗ್ತೀವಿ. ಆ ಉದ್ದೇಶಕ್ಕೋಸ್ಕರ ಗೀಜರ್ ಬಳಕೆ ಮಾಡ್ಬೇಕು. ಗೀಜರ್ ನಾವು ಬಳಕೆ ಮಾಡ್ಬೇಕು, ಫಸ್ಟ್ ನೀರು ತುಂಬಿಕೊಂಡು ನಮ್ಗೆ ಎಷ್ಟು ಬೇಕೋ ಸಬ್ಸೆಂಟ್ ನೀರು ತುಂಬಿಕೊಂಡು ಗ್ಯಾಸ್ ಗೀಜರ್ನ ಆಫ್ ಮಾಡ್ಕೊಂಡು ನಾವು ಕಾಣ್ಬೋದು. ಇಲ್ಲ ಅಂತಂದ್ರೆ ಬಾತ್ರೂಮ್ ಅಲ್ಲಿ ವೆಂಟಿಲೇಷನ್ ಇರಲೇಬೇಕು, ಕಿಟಕಿ ಇರಬೇಕು. ಅದಕ್ಕ ಉದಾಹರಣೆ ಇಲ್ಲೇ ನಮ್ಮ ಊರಿದಲ್ಲ ರವಿಕಲ್ಲೊಂದು ಸರ್ಕಲ್ಲ, ಅವ್ರ ಮನೆಗೆ ನಾನೇ ಹೋಗಿದ್ದೀನಿ. ಅವ್ರು ಗೀಜರ್ ಆನ್ ಮಾಡ್ತಾರೆ, ಒಳಗೆ ಸ್ನಾನ ಹೋಗ್ತಾರೆ, ಗೀಜರ್ ಆನ್ ಮಾಡ್ತಾರೆ, ಒಳಗೆ ಸ್ನಾನ ಹೋಗ್ತಾರೆ, ಗ್ಯಾಸೇ ಬರ್ತಾರೆ. ನಾವು ಬರ್ತಾರೆ ಈ ತರ ಆಗ್ತಾ ಉಂಟು ಬನ್ನಿ ಅಂತ ಕೂಡಲೇ ಅವ್ರ ಮನೆಗೆ ಹೋಗಿ ನೋಡ್ತಾರೆ, ಎಲ್ಲಿ ವೆಂಟಿಲೇಷನ್ ಇಲ್ಲ. ಆಮೇಲೆ ಹೇಳಿದವರಿಗೆ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ತುಂಬಿಕೊಂಡು ಆಮೇಲೆ ಗೀಜರ್ ಆಫ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗ್ರಿ. ಇಲ್ಲ ಅಂದ್ರೆ ಮೇಲ್ಗಡೆ ಒಂದು ವೆಂಟಿಲೇಷನ್ ಮಾಡ್ಕೊಳ್ಳಿ. ಗಾಳಿ ಇಲ್ಲ ಅಂತಂದ್ರೆ ಅದು ಆರೋಗ್ಬಿಡುತ್ತೆ, ಗಾಳಿ ಸಪ್ಲೈ ಇತ್ತಂದ್ರೆ ಉರಿತಾ ಇರುತ್ತೆ ಅಂತ ಹೇಳ್ತಾರೆ. ಅವ್ರು ಆ ರೀತಿ ಮಾಡ್ಕೊಂಡ್ಮೇಲೆ ನಿಮ್ಮ ಸಜೆಷನ್ ಒಳ್ಳೆ ಸಜೆಷನ್ ಕೊಟ್ಟಿರ್ತಾರೆ ನಮ್ಗೆ ಅಂತ ಹೇಳ್ತಾರೆ. ಅರ್ಥಾಯ್ತಾ? ವೆಂಟಿಲೇಷನ್ ಇರಲೇಬೇಕು. ಓಕೆ, ಈ ಗ್ಯಾಸಿನ ಬಗ್ಗೆ ಕೇಳಿದ್ಯಾ? ಯಾರಾದ್ರೂ ಕೇಳಿದ್ಯಾ? ಅರ್ಥ ಆಗಿರೋದು ಎಲ್ರಿಗೂ ಅರ್ಥ ಆಯ್ತಾ? ಇದು ವಾಸನೆ ಬರ್ಲಿಕ್ಕೆ ಒಂದು ಕೆಮಿಕಲ್ ಹಾಕ್ತಾರೆ. ಏನದು ವಾಸನೆ ಬರ್ಲಿಕ್ಕೆ ಒಂದು ಕೆಮಿಕಲ್ ಹಾಕ್ತಾರೆ ಅಂತಂದ್ರೆ ಯಾವ್ದದು? ಕಣ್ಣಿಗೆ ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ. ವಾಸನೆ ಬಂತಾ? ವಾಸನೆ ಬರ್ಲಿಲ್ಲ. ಕಣ್ಣಿಗೆ ಕಾಣಬೇಕಂದ್ರೆ ನಾವು ಕೈನೇ ಹಾಕಲ್ಲ. ವಾತಾವರಣ ಗಾಳಿ ಸಿಗಬಾರ್ದು. ಈ ರೀತಿ ರಬ್ಬಂತ ಹಾಕಿದ್ರೆ ಬೆಂಕಿ ಆರುತ್ತೆ. ಅದು ಸಿಗ್ಲಿಲ್ವಾ, ಬೆಡ್ಶೀಟ್ ಕಮ್ಮಿ ಸಿಗುತ್ತೆ, ನೀರೇ ಹತ್ಬೇಕು. ಯಾಕೆ ಹತ್ಬೇಕಪ್ಪ ಅಂದ್ರೆ ದಾರ ಒಂದೊಂದು ಜಾಯಿಂಟ್ ಆಗುತ್ತೆ. ಇದ್ರ ಬೇರೆ ಪೂರ್ತಿ ಕವರ್ ಮಾಡಿದ್ರೆ ಬೆಂಕಿ ಆಗುತ್ತೆ. ಮೇನ್ ಧೈರ್ಯ. ಯಾಕಂದ್ರೆ ನಾವು ಬೆಂಕಿ ಬಿದ್ದಿ ಅಂತ ಸೆಲ್ಫಿ ತೆಗೆದು ವಿಡಿಯೋ ಮಾಡೋದು, ಮೊಬೈಲ್ ನೋಡೋದು ಇವರೇ ಜಾಸ್ತಿ ಆಗಿರ್ತೀವಿ. ದಾರಿ ಮೇಲೆ ಏನೋ ಅರ್ಜೆಂಟ್ ಆಗುತ್ತೆ, ಅವ್ನಿಗೆ ಅಯ್ಯೋ ನೀರು ಕೊಡ್ರಿ ಅಂತ ನಾವು ನಮ್ಗೆ ಜೀವ ಆಗುತ್ತೆ, ಕರ್ಕೊಂಡು ಹೋಗೋದು ಯಾರು ಮಾಡೋದಿಲ್ಲ. ಇವತ್ತಿನ ಕಾಲದಲ್ಲಿ ನಮ್ಗೆ ಧೈರ್ಯ ಏನಂತಂದ್ರೆ ಸಾಯದ ರಕ್ಷಣೆ ಮಾಡ್ತಕ್ಕಂಥ ಜನನೇ ಕಡಿಮೆ.
ರಕ್ಷಣೆ ಮಾಡಬೇಕು, ನಾವು ಏನಾದ್ರು ಒಂದು ಕಿಂಚಿತ್ತರೂ ಸ್ವಲ್ಪ ಮಾಡಬೇಕು ಅನ್ನೋ ದಿನಗಳಲ್ಲಿ ಬರೀ ವಿಡಿಯೋ, ಸೆಲ್ಫಿ, ಮೊಬೈಲ್ ಅದರಲ್ಲಿ ಅವ್ರಿಗೆ ಲೈಕ್ಸ್ ಬರುತ್ತಲ್ಲ, ಆ ಲೈಕ್ಸಿಗೋಸ್ಕರ ನಾವು ಆ ರೀತಿ ಮಾಡಿದ್ರೆ ಒಂದು ಜೀವ ನಮ್ಮ ಕಣ್ಣು ಮುಂದೆ ಹೋಗ್ಬಿಡುತ್ತೆ, ಹೌದಲ್ವಾ? ಒಂದ್ಸರಿ ಮಾನವತೆ ನಾವು ಬಿಟ್ಟಿದ್ದೀವಿ, ಒಳ್ಳೆ ಜೀವ ಇರುತ್ತೆ. ನಾವು ಒನ್ ಟೈಮ್ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಸಿರ್ಸಿಯಲ್ಲಿ ರಾತ್ರಿ 2 ಗಂಟೆಗೆ ಒಂದು ಹೆಂಗ್ ಸಿಕ್ಬಿಡುತ್ತೆ. ರಾತ್ರಿ 2 ಗಂಟೆಗೆ ಕನಿಷ್ಠ ಒಂದು 50 ಅಡಿ ಆಳ ಬಾವಿಯಲ್ಲಿ ಆ ಎಮ್ಮನ್ನ ನಾನು ಕೆಳಗಡೆ ಹೋಗ್ಬಿಟ್ಟು ರಾತ್ರಿ 2 ಗಂಟೆ ಮೇಲಿಂದ ನಾನೇ ಸ್ವತಃ ಕೆಳಗೆ ಹೋಗಿ ಆ ಎಮ್ಮನ್ ಕರ್ಕೊಂಡ್ ಬಂದಿದ್ದೀನಿ. ಆ ಊರನ್ನೋರು ಇವತ್ತು ನೆನೆಸ್ತಾರೆ, ನೀವು ಒಂದು ಜೀವ ಉಳಿಸಿದ್ರೆ ಸರ್ ಅಂತ. ಅಂದ್ರೆ ನನಗೆ ಹೆಂಗೆಲ್ಲ ನಾವು ಸೆಲ್ಫಿ ತೆಗೆದು ಮೊಬೈಲ್ ಮಾಡೋದು, ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು ಇವಾಗ ಸೆಕೆಂಡ್ರಿ. ನಾವು ಜೀವ ಉಳಿಸ್ಬೇಕು ಅಂತ ಕಂಡಾಗ ನಾವೆಲ್ಲರೂ ಭಾಗ್ಯವಾಗುತ್ತೆ. ಅಗ್ನಿಶಾಮಕ ಇಲಾಖೆಗೆ ಫೋನ್ ಮಾಡಿ ಅವ್ರು ಬಂದು ಅವ್ರು ರಕ್ಷಣೆ ಮಾಡ್ತಾರೆ. ಅಗ್ನಿಶಾಮಕ ಇಲಾಖೆಗೆ ಬಂದು ಫೋನ್ ಮಾಡಿದ್ರೆ ಅವ್ರು ಬೆಂಕಿ ಹಾರಿಸ್ತಾರೆ ಅಂತ ಹೇಳಿ ನಮ್ಮನ್ನೇ ಅವಲಂಬಿಸಿದ್ರೆ ಇಲ್ಲಿ ಅನಾಹುತಗಳು ಜಾಸ್ತಿ ಆಗುತ್ತೆ, ಜೀವಗಳು ಹೋಗ್ತವೆ. ಅರ್ಥ ಆಯ್ತಾ? ಹಾಗಾಗಿ ಈ ಬೆಂಕಿ ವಿಚಾರದಲ್ಲಿ ಸಿರ್ಸಿಯಲ್ಲಿ ಒಂದ್ ಕಡೆ ಬೆಂಕಿ ಆಗಿತ್ತು. ಮದುವೆ ಮನೆ ಕೇಳಿ ಮಕ್ಕಳೇ, ಯಾಕೆ ಈಗ ಉದಾಹರಣೆ ಕೊಡ್ತಂದ್ರೆ ನಾವೆಲ್ಲರೂ ಇವತ್ತಿನ ಕಾಲದಲ್ಲಿ ಮೊಬೈಲ್ ಗೀರಾಗಿದ್ದೀವಿ, ಹೌದಲ್ಲ? ಮದುವೆ ಮನೆಯಲ್ಲಿ ಮದುವೆಗೆ ದಿವಣ ಹೋಗೈತಿ ಮನೆಯಲ್ಲಿ 2 ದಿನ ಒಂದು ಅಜ್ಜಿ ಒಂದು ಅಜ್ಜ ಇದ್ದಾರೆ. ಅಡಿಗೆ ಮನೆಯಲ್ಲಿ ದನ ಇದಾವೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಡಿಗೆ ಮಾಡ್ಬಿಟ್ಟು ಬೆಳಗ್ಗೆ ತಿಂಡಿ ದಿಗುಣವಾಗೈತಿ, ಬೂದಿ ತಗೊಂಡು ತಿಪ್ಪಿ ಹಾಕ್ಬಿಟ್ಟಿದ್ದಾರೆ. ತಿಪ್ಪೆ ಗುಣಿ ಬೆಂಕಿ ಹಾಕ್ಬಿಡಿ. ನಾವು ಪಾಲ್ ತಗೊಂಡು ಹೋದ್ವಿ. ನಾವು ಹೋಗೋದ್ರೊಳಗೆ ಬೆಂಕಿ ಹುಲಿ ಮನೆ ಪಕ್ಕದಲ್ಲಿತ್ತು. ಹೋಗ್ಬಿಟ್ರೆ ಫಸ್ಟ್ 4 ದನ ಉಳಿಸಿದ್ವಿ. 4 ದನಗಳನ್ನ ಉಳಿಸಿದ್ವಿ, ಉರಿಯ ಬೆಂಕಿನ ಒಳಗೋಗಿ. ಆಮೇಲೆ ಏನ್ ಮಾಡ್ತೀವಿ, ಆ ಬೆಂಕಿ ನೋಡ್ಬಿಟ್ಟು ಅಜ್ಜ ಸತ್ತ ಹೋಗ್ತೇವೆ. ಅರ್ಥ ಆಯ್ತಾ? ಅಜ್ಜ ಸತ್ತ ಹೋಗ್ತೇವೆ. ಯಾರಿಗೆ ಇನ್ಫಾರ್ಮೇಶನ್ ಕೊಡೋಕೆ ಇವಾಗ ಆ ಮನೆಗೆ ಯಾರು ಫೋನ್ ಬರಿಲ್ಲ. ಅಜ್ಜಿ ಇದ್ದ ಬಾಯ್ ಪಡ್ಕೊಳ್ಳುತ್ತೆ. ನಾವು ಅಜ್ಜಿನ ಸೇವೆ ಮಾಡೋದು, ಅಜ್ಜಿಗೆ ನಾವು ಸಾಂತ್ವನ ಹೇಳೋಣ ಅಥವಾ ಬೆಂಕಿ ಹಾಕೋಣ. ಒಂದೊಂದು ಸನ್ನಿವೇಶಗಳು ನಾವು ಅನುಭವಿಸ್ತಾ ಇದ್ವಲ್ಲ, ಅವು ನಮ್ಗೆ ಮರೆಯಲಾಗತಕ್ಕಂಥ ಒಂದು ಘಟನೆಗಳನ್ನು ನಡೆದಿದೆ. ಆ ಉದ್ದೇಶಕ್ಕೋಸ್ಕರ ನಾವು ಯಾರು ಈಗ ಅನಾಹುತ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಯಾರೋ ಬಿದ್ದೋಗಿದೆ ಅನ್ನೋದ್ರಿಂದ ನೀವು ಎಷ್ಟು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಈ ನಂಬರಿಗೆ ಫೋನ್ ಮಾಡಿ. ಆ ನಂಬರಿಗೆ ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಅರ್ಧ ಗಂಟೆಗೆ ಬರೋರು 15 ನಿಮಿಷಕ್ಕೆ ಬರ್ತೀವಿ, ಅದಲ್ವಾ? ಯಾಕಂದ್ರೆ ನಿಯರೆಸ್ಟ್ ಇಲ್ಲೋಸ್ಕರ ಅರ್ಧ ಗಂಟೆಗೆ ಬಂದು 15 ನಿಮಿಷಕ್ಕೆ ಬಂದಿವಿ ಅಂದ್ರೆ ಅವನು ಅಟ್ಲೀಸ್ಟ್ ಕೂಡಲೇ ಏನು ಸಾಯಲ್ಲ, ಹೌದಲ್ವಾ? ಅವ್ರಿಗೆ ನಾವೇನಾದ್ರೂ ನಮ್ಮ ಕೈಲಾದ ಸಹಾಯ ಮಾಡಿದ್ರೆ ಒಂದು ಜೀವ ನೀವು ಉಳಿಸೋದಕ್ಕೆ ನಾವು ಉಳಿಸೋದಕ್ಕೆ. ಅದಕ್ಕೋಸ್ಕರ ನಾವು ಬರೀ ಮೊಬೈಲ್ಗಳು, ಸೆಲ್ಫಿ ತೆಗೆಯೋದು, ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು ಇದೆಲ್ಲ ಬಿಟ್ಬಿಟ್ಟು ನಾವು ಯಾವ್ದಾದ್ರು ಅನಾಹುತ ಅಂತ ತಗೊಂಡು ಅವರಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವನೆ ಎಲ್ಲರೂ ಬೆಳೆಸ್ಕೊಂಡು ಬಂದಿದ್ದಾರೆ. ಅರ್ಥ ಆಯ್ತಾ? ಓಕೆ. ಗ್ಯಾಸಿಗೆ ಬೆಂಕಿ ಇತ್ತಂದ್ರೆ ಬೆಡ್ಶೀಟ್ ಕಂಪ್ನಿಯನ್ನು ನೆನೆಸಿ ಕವರ್ ಮಾಡಿ, ಇಲ್ಲ ಮನೇಲಿ ಬಕೆಟ್ ಸಿಗುತ್ತೆ ಬಕೆಟ್ ಅನ್ನು ಹಾಕಿ. ಅರ್ಥ ಆಯ್ತಾ? ಇಲ್ಲ ಧೈರ್ಯವಾಗಿ ನಾವು ಕೈಯಿಂದನೂ ಬೆಂಕಿ ಹಾಕ್ಬೋದು. ಅರ್ಥ ಆಯ್ತಾ? ಓಕೆ, ಈಗ ಬೆಂಕಿ ಹಚ್ಚಿದೆ. ನೋಡಿ ಮಕ್ಕಳೇ, ಇದರಲ್ಲಿ ಇರ್ತಕ್ಕಂಥ ಲಿಕ್ವಿಡ್ ಹೊರಗಡೆ ಆವಿ ರೂಪ ಆಗುತ್ತೆ. ಕಣ್ಣಿಗೆ ಕಾಣತಕ್ಕಂಥ ದ್ರವ ರೂಪ. ಈ ದ್ರವ ರೂಪ ಹೊರಗಡೆ ಆವಿ ರೂಪ ಬರುತ್ತೆ. ಈ ಆವಿ ರೂಪ ನಾವು ಕೈಗೆ ನೋಡಿ ಗಾಳಿಗೆ ತಳ್ಳಿಕೊಡುತ್ತೆ. ಬೆಂಕಿ ಇಲ್ಲಿದೆ, ಅದಲ್ಲ? ಬೆಂಕಿ ಇಲ್ಲಿದೆ, ಇಲ್ಲಿಲ್ಲ ಬೆಂಕಿ ಇಲ್ಲಿಲ್ಲ, ಇಲ್ಲುಂಟು. ಹಾಗಾಗಿ ನಾವು ಧೈರ್ಯವಾಗಿ ಹಾಕೊಂಡು ಆಫ್ ಮಾಡಿ ರೆಗ್ಯುಲೇಟರ್ ಆಫ್ ಮಾಡೋದು. ಆಯ್ತಾ? ರೆಗ್ಯುಲೇಟರ್ ಪೈಪ್ ಇದೆಯಲ್ಲ, ಒಲೆ ನಾವೇನ್ ಮಾಡ್ತೀವಿ ಮನೆಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಯಾರು ಪದೇ ಎಳೆದು ಕೂರೋದು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತೀವಿ, ಒಲೆ ತಂದು ಕೆಳಗಿಡ್ತೀವಿ, ಹೌದಲ್ಲ? ಒಲೆ ತಂದು ಕೆಳಗಿಡ್ತೀವಿ. ಅವಾಗ ಏನಾಗುತ್ತೆ, ಉರಿ ಜಾಸ್ತಿ ಆದಾಗ ಪೈಪ್ ಸುಟ್ಟೋಗ್ಬಿಡುತ್ತೆ. ಪೈಪ್ ಸುಟ್ಟು ಅಂತ ನಾವೇನ್ ಮಾಡ್ತೀವಿ, ಬೆಂಕಿ ಅಂತ ಬಾಯಿ ಹಿಡ್ಕೊಂಡು ಕೊಡೋಗ್ಬಿಡ್ತೀವಿ, ಹೌದಾ? ನೋಡೋರು ಜಾಸ್ತಿ ಇರ್ತಾರೆ, ಮೊಬೈಲ್ ತೆಗೆದು ವಿಡಿಯೋ ಮಾಡೋರು ಜಾಸ್ತಿ ಇರ್ತಾರೆ. ಪ್ರಿಕಾಷನ್ ಏನ್ ಮಾಡ್ಬೇಕು ಅಂದ್ರೆ ಯಾರು ಇರಲ್ಲ. ಆ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಫಸ್ಟ್ ಬಕೆಟ್ ಆಗಲಿ ಬೆಡ್ಶೀಟ್ ಆಗಲಿ ಇಂಥದ್ದನ್ನ ನಾವು ಕವರ್ ಮಾಡಿ ಮುಚ್ಚಬೇಕು, ಹೌದಲ್ಲ? ಈಗ ಸಿಲಿಂಡರ್ ಹತ್ರ ಬಂದ್ಬಿಡ್ತೀವಿ, ರೆಗ್ಯುಲೇಟರ್ ಬೆಂಕಿ ಇದೆ. ರೆಗ್ಯುಲೇಟರ್ ಬೆಂಕಿ ಇದೆ, ಹೌದಲ್ಲ? ಇದನ್ನ ಏನ್ ಮಾಡಬೇಕು, ಬಕೆಟ್ ಅನ್ನ ವಾತಾವರಣ ಗಾಳಿ ಕಟ್ ಹಾಕಬೇಕು. ಯಾವ ರೀತಿ ಹಾಕಬೇಕು, ಈ ರೀತಿ ಹಾಕ್ಬೇಕು. ನಾವು ಸುಮ್ಮನೆ ಜಸ್ಟ್ ನಾವೇನೋ ಬೆಂಕಿ ಹಾಕ್ತೀವಿ ಅಂತ ಸುಮ್ಮನೆ ಏನ್ ಮಾಡ್ತೀವಿ, ಗಾಳಿ ಹೇಳ್ಕೊತಾ ಇರುತ್ತೆ. ಗಾಳಿ ಸಿಕ್ಕಿದ್ರೆ ಬೆಂಕಿ ಹಾಕಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬಕೆಟ್ ಅಲ್ಲಿ ಈ ರೀತಿ ಹಾಕ್ಬೇಕು. ಓಕೆ, ಮೊಬೈಲ್ ಯಾಕೆ ಈಗ ನೋಡಿ
ಬೆಂಕಿ ಹಾಕ್ತಾರೆ ಈಗ ಬೆಂಕಿ ಹಾಕ್ತಾರೆ ನಾವು ಸೇಫ್ ಅದಕ್ಕೋಸ್ಕರ ಇದನ್ನ ಹಾಕೊಂಡ್ರೆ ಯಾವ ರೀತಿ ಹೋಗುದು ಅನ್ನೋದಕ್ಕೆ ತೋರಿಸೋದಕ್ಕೆ ಆಯ್ತಾ. ನಿಮ್ಮಲ್ಲಿ ಯಾರಾದ್ರೂ ಹುಡುಗರು ಬರ್ತೀರ ಬಲ್ಲಿ ಲಾಟು 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 ಲಾಟ್ 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 ಅಲ್ಲೋ ಬಾ ನೀವು ನಮಗೆ ಕಾಲ್ ಕೊಟ್ಟಿರಿ. ನಾವೇನ್ ಮಾಡ್ತೀವಿ ಅಂತಂದ್ರೆ ಹೊಗೆ ತುಂಬಿಬಿಡಕ್ಕೆ ಅಂತ ಕಂಡಾಗ ನಾವು ಹಾಡು ವರ್ಕ್ ಮಾಡಿದಾಗ ಏನಾಗುತ್ತೆ, ನಾವು ಮೇಲುಸುತ್ತ ತೆಗಿತೀವ, ಮೇಲುಸುತ್ತ ಕೂಡ ಏನಾಗುತ್ತೆ ಅಂದ್ರೆ ಫಾಸ್ಟ್ ಹೋಗುತ್ತೆ ಅಲ್ವಾ. ಇದು ನಾರ್ಮಲ್ ಸ್ಥಿತಿಯಲ್ಲಿ ಇರ್ತಕ್ಕಂಥ ಗಾಳಿ ನಮ್ಮ ಶ್ವಾಸಕೋಶ ಹೋಗುತ್ತೆ. ನಾವು ಎಷ್ಟು ನಾರ್ಮಲ್ ಆಗಿ ಉಸಿರಾಡ್ತೀವಿ ಅಷ್ಟು ಗಾಳಿ ಬರ್ತಾ ಇರುತ್ತೆ ಮತ್ತು ಹೋಗ್ತಾ ಇರುತ್ತೆ. ಇನ್ನೆಲ್ಲರೂ ಅವ್ರಿಗೆ ಗಾಡಿ ಲೆಕ್ಕ ನಾವು ಬಳಕೆ ಮಾಡ್ತೀವಿ ಅಂತ ಮಕ್ಕಳೇ. ನೆಕ್ಸ್ಟ್ ಮೇಲೆ ಬಿಲ್ಡಿಂಗ್ ಇದಾವೆ, ಅಪ್ಕೇರ್ ಬಿಲ್ಡಿಂಗ್ ಇರ್ತವೆ. ಅಪ್ಕೇರ್ ಬಿಲ್ಡಿಂಗ್ ಇದ್ದಾಗ ಏನಾಗುತ್ತೆ, ಅಲ್ಲ ಅಂತಸ್ತನ ಬಿದ್ದು ಹೋಗ್ತಿದ್ದಾರೆ ಕೆಲವೊಂದು ಮನೆ ಶಿವಮೊಗ್ಗ ಅದೇ ರೀತಿ ಆಯ್ತು. ಅದೇ ರೀತಿ ಇವಾಗ ಮೇಲ್ಗಡೆ ಯಾರು ಮಕ್ಕಳೇ ಮೇಲ್ಗಡೆ ನಾವು ಲ್ಯಾಡ್ ಹಾಕ್ಬಿಟ್ಟು ಲ್ಯಾಡ್ ಮುಖಾಂತರ ಯಾವ ರೀತಿ ಇಳಿಸೋದು, ಯಾಕಂದ್ರೆ ಲಿಫ್ಟ್ ಇಲ್ಲ ಅಲ್ವಾ, ಲಿಫ್ಟ್ ಇಲ್ಲ. ಒಂದು ರೂಮಿಗೆ ಒಂದು ಹತ್ಲಿಕ್ಕೆ ಅವಕಾಶ ಇದೆ, ಅದು ಕ್ಲೋಸ್ ಆಗ್ಬಿಡುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಏಣಿ ಹಾಕ್ಬಿಟ್ಟು ಅವ್ರನ್ನ ಕೆಳಗಡೆ ಇಳಿಸ್ತೀವಿ. ಅದನ್ನ ಹೊರಗಡೆ ನೋಡ್ರಿ, ಅರ್ಥ ಆಯ್ತಾ? ಇದನ್ನ